ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಈಗಿನ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ಸೊ ಹಂಗಾಗಿ ಈಗಿನ ತಂತ್ರಜ್ಞಾನ ಯುಗದಲ್ಲಿ ನಾವು ಇರಬೇಕಾಗತ್ತೆ ಮತ್ತು ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ತಂತ್ರಜ್ಞಾನ ಜೊತೆಗೆ ನಾವು ಜೀವಿಸಬೇಕಾಗತ್ತೆ, ಬದುಕಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಈಗ ತಂತ್ರಜ್ಞಾನ ಯುಗದಲ್ಲಿ ಈ ಒಂದು ಯುಗವನ್ನು ಅಥವಾ ತಂತ್ರಜ್ಞಾನ ಏನು ಹೇಳ್ತೀವಿ ಅಂದರೆ ಡಿಜಿಟಲ್ ಯುಗ ಅಂತ ಏನು ಕರಿತೀವಿ, ಇದು ಈಗ ಶಾಲೆಯಲ್ಲೂ ಕೂಡ ಕಾಲಿಡ್ತಾ ಇರುವಂಥದ್ದು. ಅಂದರೆ ಶಾಲೆಯಲ್ಲಿ ಫೇಶಿಯಲ್ ಅಟೆಂಡೆನ್ಸ್ ಬೇಕು ಅನ್ನುವಂಥ ನಿರ್ಧಾರಕ್ಕೆ ಶಾಲಾ ಇಲಾಖೆ ಮುಂದಾಗಿದೆ. ಇದು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಅಂದರೆ ಕೆಲವೊಬ್ರು ಹೇಳ್ತಾ ಇರುವಂಥದ್ದು ಮಕ್ಕಳ ಖಾಸಗಿತನಕ್ಕೆ ಇದು ಧಕ್ಕೆ ಆಗುತ್ತೆ ಅಂಥೇಳಿ. ಸೊ ಅಟೆಂಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಹಾಜರಾತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತೇಳಿ ಶಾಲಾ ಇಲಾಖೆ ಹೇಳ್ತಾ ಇರುವಂಥದ್ದು, ಅಂದರೆ ಶಿಕ್ಷಣ ಇಲಾಖೆ ಹೇಳ್ತಾ ಇರುವಂಥದ್ದು. ಹಾಗಾದರೆ ಅಟೆಂಡೆನ್ಸ್ ಜಾಸ್ತಿ ಆದರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಅಥವಾ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗತ್ತಾ? ಇದರಿಂದ ಆಗುವಂಥ ಅನುಕೂಲ ಅನಾನುಕೂಲ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಫೇಶಿಯಲ್ ಅಟೆಂಡೆನ್ಸ್ ಶಾಲೆಗಳಲ್ಲಿ ಜಾರಿ. ಶಾಲಾ ಮಕ್ಕಳಿಗೆ ಇನ್ನು ಮೇಲೆ ಅಂದರೆ ಬಯೋಮೆಟ್ರಿಕ್ ಅಂತ ಏನು ಕರಿತೀವಲ್ಲ, ಅದರ ಬದಲಾಗಿ ನೀವು ಫೇಸ್ ತೋರಿಸಿದ್ರೆ ಅಲ್ಲಿ ಅಟೆಂಡೆನ್ಸ್ ತೋರಿಸುತ್ತೆ. ಇದನ್ನು ಶಾಲಾ ಶಿಕ್ಷಣ ಇಲಾಖೆ ಈಗ ಮುಂದಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಶಾಲೆಗೆ ಬರಬೇಕು. ಇದು ಕೇವಲ ಮಕ್ಕಳಿಗಷ್ಟೇ ಅಲ್ಲ, ಶಿಕ್ಷಕರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಹಂಗಾಗಿ ಈ ರೀತಿಯ ಪರ ವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಇದನ್ನು ಕಡ್ಡಾಯ ಮಾಡಲಾಗತ್ತಾ ಅನ್ನುವಂಥ ಚಾಲೆಂಜ್ ಕೂಡ ಇದೆ. ಸೊ ಹಂಗಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ, ಶಿಕ್ಷಕ ಮತ್ತು ಮಕ್ಕಳಿಗೆ ಈ ಒಂದು ಫೇಶಿಯಲ್ ಹಾಜರಾತಿ ಕಡ್ಡಾಯ ಮಾಡಲಾಗತ್ತೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ರೀತಿಯ ಫೇಶಿಯಲ್ ಹಾಜರಾತಿ ಇರುತ್ತೆ. ಶಾಲಾ ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸಲು ಶಿಕ್ಷಣ ಇಲಾಖೆ ಕ್ರಮವನ್ನು ಕೈಗೊಳ್ತಾ ಇದೆ. ನಿತ್ಯವೂ ಕೂಡ ಮಕ್ಕಳ ಫೇಶಿಯಲ್ ಅಟೆಂಡೆನ್ಸ್ ಬೇಕಾಗತ್ತೆ ಅನ್ನುವಂಥ ವಿಚಾರ. ಸರ್ಕಾರಿ ಶಾಲಾ ಶಿಕ್ಷಕರು ಕಡ್ಡಾಯವಾಗಿ ಹಾಜರಾಗಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಬ್ಸೆಂಟ್ ತೋರಿಸುತ್ತೆ. ಸೊ ಹಂಗಾಗಿ ಶಿಕ್ಷಕರ ಹಾಜರಾತಿ ಕುರಿತಂತೆ ಶಿಕ್ಷಣ ಇಲಾಖೆ ಈ ರೀತಿಯಾಗಿ ಕಠಿಣ ನಿಯಮವನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ನೋಡಿದ್ರೆ ಇದು ಒಳ್ಳೆಯದೇ ಅನಿಸುತ್ತೆ. ಆದರೆ ಕೆಲವೊಬ್ಬರು ಹೇಳ್ತಾ ಇರುವಂಥದ್ದು ಮಕ್ಕಳ ಖಾಸಗಿತನಕ್ಕೆ ಇದು ಧಕ್ಕೆ ಆಗತ್ತೆ ಅನ್ನುವಂಥದ್ದು. ಅಂದರೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಇರುತ್ತೆ, ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಗೊತ್ತಿಲ್ಲ ಇದು ಯಾವ ರೀತಿಯ ಮ್ಯಾಜಿಕ್ಕೋ ಅಥವಾ ಯಾವ ರೀತಿಯ ನಿರ್ಧಾರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಿನ ತಂತ್ರಜ್ಞಾನ ಯುಗ ಅಂತ ಹೇಳಿದಾಗ ನಾವು ಅಡಾಪ್ಟ್ ಮಾಡಲೇಕೊಳ್ಬೇಕಾಗತ್ತೆ. ಆಮೇಲೆ ಆ ತಂತ್ರಜ್ಞಾನದ ಯುಗದ ರೀತಿಯಲ್ಲೇ ಮಕ್ಕಳಿಗೆ ಸ್ಕಿಲ್ ಬೇಕಾಗತ್ತೆ. ಆ ರೀತಿಯ ಶಿಕ್ಷಕರ ಅನಿವಾರ್ಯತೆ ಕೂಡ ಇದೆ. ಈಗ ಹಿಂದಿನ ಪಠ್ಯಕ್ರಮ ಏನಿತ್ತಲ್ಲ ಅದರ ಅವಶ್ಯಕತೆ ಇಲ್ಲ ಈಗ ಮಕ್ಕಳಿಗೆ. ಹಂಗೆ ನೋಡೋಕೆ ಹೋದರೆ ಈಗ ತಂತ್ರಜ್ಞಾನ ಯುಗದಲ್ಲಿ ಯಾವ ರೀತಿಯಾಗಿ ಶಿಕ್ಷಕರು ಬೇಕಾಗತ್ತೆ, ಯಾವ ರೀತಿಯಾಗಿ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು, ಅದರ ಕಡೆ ಗಮನ ಕೊಡಬೇಕು. ಆ ಕಡೆ ಗಮನ ಕೊಡ್ತಾ ಇದೆಯಾ? ಮೂಲಭೂತ ಸೌಕರ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ಒಂದು ಕಡೆ. ಆದರೆ ಈಗಿನ ಮಕ್ಕಳ ಹಾಜರಾತಿಯನ್ನು ಹೆಚ್ಚಳ ಮಾಡೋದು ಅವಶ್ಯಕತೆ ಇದೆಯಾ? ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಕೊಡ್ತಾ ಇದೆಯಾ? ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಈಗ ಇರುವಂಥ ಶಾಲೆಗಳನ್ನು ಮುಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು. ಅದರ ಮಧ್ಯೆ ಈ ರೀತಿಯ ಮಾಡೋದು ಸರಿ ಇದೆಯಾ ತಪ್ಪ ಅನ್ನುವಂಥ ಚರ್ಚೆಗಳು ಒಂದು ಕಡೆ. ಆದರೆ ಏನೇ ಆದರೂ ಕೂಡ ಒಂದೊಂದನ್ನು ಜಾರಿ ಮಾಡಲೇಬೇಕಾಗತ್ತೆ. ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂಥ ನಿರ್ಧಾರ ಈ ರೀತಿಯ ಚರ್ಚೆ ಆಗ್ತಾ ಇದ್ರೂ ಕೂಡ ಮಕ್ಕಳ ಹಾಜರಾತಿ ಹೆಚ್ಚಳ ಆಗಬೇಕು, ಅದರ ಜೊತೆ ಗುಣಮಟ್ಟದ ರಿಸಲ್ಟ್ ಕೂಡ ಬರಬೇಕಾಗತ್ತೆ. ಸೊ ಕೆಲವು ಪೋಷಕರು ಕೂಡ ಇದನ್ನು ಬೇಡ ಅಂತ ಹೇಳ್ತಿದ್ದಾರಂತೆ. ಸೊ ಯಾಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲದರ ಬಗ್ಗೆ ನಾವು ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಿಮ್ಮ ಜೊತೆಲಿ ಇರ್ತೀವಿ, ಚರ್ಚೆನ ಮಾಡ್ತೀವಿ. ಇದು ಅನುಕೂಲನ ಅನಾನುಕೂಲನ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳ ಹಕ್ಕುಗಳ ಹೋರಾಟಗಾರರಾಗಿರುವಂಥ ಹೇಮಂತ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಬಸವೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಮಂತ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ನಿರ್ಧಾರದ ಬಗ್ಗೆ, ಅಂದರೆ ಈ ಫೇಶಿಯಲ್ ಅಟೆಂಡೆನ್ಸ್ ಏನಿದೆ ಇದರಿಂದ ಒಂದು ಉತ್ತಮ ಹಾಜರಾತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥ ಲೆಕ್ಕಾಚಾರ ಏನು ಹೇಳ್ತೀರಿ ಈ ನಿರ್ಧಾರದ ಬಗ್ಗೆ? ಈ ಫೇಶಿಯಲ್ ಅಟೆಂಡೆನ್ಸಿಂದ ಉತ್ತಮ ಹಾಜರಾತಿ ಹೆಂಗಾಗುತ್ತೆ ಗೊತ್ತಿಲ್ಲ. ಉತ್ತಮ ಹಾಜರಾತಿ ಆಗಲ್ಲ. ಏನಂದರೆ ಮಕ್ಕಳು ಬರೋರಿಗೆ ಫೇಶಿಯಲ್ ಇದ್ರ ಮೂಲಕ ಅಟೆಂಡೆನ್ಸ್ ಆಗುತ್ತೆ ಅಷ್ಟೇ. ಮಕ್ಕಳ ಹಾಜರಾತಿ ಹೆಚ್ಚು ಮಾಡೋದಕ್ಕೆ ಇದರಿಂದ ಸಾಧ್ಯ ಇಲ್ಲ. ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂದರೆ, ಒಂದು ಫೇಕ್ ಅಟೆಂಡೆನ್ಸ್ ಆಗ್ತಕ್ಕಂಥದ್ದು
ಮತ್ತು ಯಾರು ಆಬ್ಸೆಂಟ್ ಆಗಿರೋ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಇದು ಮಾಡಿರೋದು. ಅಟೆಂಡೆನ್ಸ್ ಹೆಚ್ಚಾಗಬೇಕು ಅಂದರೆ ಏನು ಮಾಡಬೇಕು? ಮೂಲಭೂತ ಸೌಕರ್ಯ ಕೊಡಬೇಕು. ಶಿಕ್ಷಕರು ಅಲ್ಲಿ ಗುಣಮಟ್ಟ ಶಿಕ್ಷಣ ಇದ್ದರೆ ಅಟೆಂಡೆನ್ಸು ಅದೇ ಹೆಚ್ಚಾಗುತ್ತೆ. ಇವಾಗ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾರನ್ನು ಅಟೆಂಡೆನ್ಸು ಕೊಡಬೇಕು, ಹೆಚ್ಚು ಮಾಡಬೇಕು, ಈ ಫೇಸಿಯಲ್ ಅಟೆಂಡೆನ್ಸ್ ಬೇಕು ಅಂತ ಹೇಳಲ್ಲ. ಪ್ರತಿಯೊಬ್ಬ ಪೇರೆಂಟ್ಸೇ ಕಳಿಸ್ತಾರೆ, ಮಕ್ಕಳೇ ಹೋಗ್ತಾರೆ. ಇಲ್ಲಿ ಅದನ್ನು ಮಾಡಬೇಕು. ಮಕ್ಕಳು ಶಾಲೆಗೆ ಬರೋದಕ್ಕೆ ಏನೇನು ಮೂಲಭೂತ ಸೌಕರ್ಯ ಇದೆ ಕೊಡಬೇಕು ಅದನ್ನು ಸರ್ಕಾರ ಕೊಟ್ಟರೆ ಮಕ್ಕಳೇ ಬರ್ತಾರೆ. ಇವಾಗ ಅಲ್ಲಿ ಟೀಚರ್ಸ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ನೀವು ಡಿಜಿಟಲ್ ಏನು ಫೇಸು ತಂತ್ರಜ್ಞಾನ ಯುಗವನ್ನು ಬಳಸ್ಕೊಂಡು ನೀವೇನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀವಿ ಅಲ್ಲ. ಇವಾಗ ತಂತ್ರಜ್ಞಾನ ಬೇಕು, ಒಳ್ಳೆಯದೇ. ಇವಾಗ ಎಲ್ಲ ಪ್ರತಿಯೊಂದೂ ತಂತ್ರಜ್ಞಾನದ ಅತ್ತ ನಾವು ಮುಖ ಮಾಡಿದ್ದೀವಿ. ಆದರೆ ಈ ತಂತ್ರಜ್ಞಾನದಿಂದ ಏನಾಗುತ್ತೆ? ಅಟೆಂಡೆನ್ಸ್ ಹೆಚ್ಚಾಗುತ್ತಾ? ಒಂದು, ಮಕ್ಕಳ ಗುಣಮಟ್ಟ ಕಲಿಕೆಯಲ್ಲಿ ಬದಲಾವಣೆ ಆಗುತ್ತಾ? ಮಕ್ಕಳ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ? ಈ ಮೂರರಿಂದಲೂ ಫಲಿತಾಂಶದ ಮೇಲೆ ಪರಿಣಾಮ ಬೀರಲ್ಲ. ಹಾಗಾಗಿ ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಇದನ್ನು ನೋಡಬೇಕು. ಒಂದು, ಮತ್ತೆ ಇದು ಮಕ್ಕಳ ಪ್ರವೇಶಿಯ ರೈಟ್ ಟು ಪ್ರೈವೇಸಿ ಈ JJ ಆ್ಯಕ್ಟಲ್ಲಿ ಇದೆ. ಮಕ್ಕಳ ಪ್ರೈವೇಸಿನ ಕಾಪಾಡಬೇಕು, ಅದನ್ನು ಉಲ್ಲಂಘನೆ ಮಾಡಬಾರ್ದು, ಅದನ್ನು ತೋರಿಸ್ಬಾರ್ದು ಅಂತ. ಬಟ್ ಇದು ಈ ಸಾಫ್ಟ್ವೇರು ಆ ಮಕ್ಕಳ ದಾಖಲಾತಿ ಇರ್ಬೋದು, ಮಕ್ಕಳ ಮಾಹಿತಿ ಇರ್ಬೋದು, ಮಕ್ಕಳ ಫೇಸನ್ನು ಎಷ್ಟು ಪ್ರೊಟೆಕ್ಟ್ ಮಾಡ್ತದೆ? ಅದು ಒಂದು ದೊಡ್ಡ ಕ್ವಶನ್ನು. ಯಾಕೆಂದರೆ ಇತ್ತೀಚೆಗೆ ಪ್ರತಿಯೊಂದು ಡಾಟಾನೂ ಸೋರಿಕೆ ಆಗಿರೋದನ್ನು ನಾವು ಕಂಡಿದ್ದೀವಿ. ಸರ್ಕಾರದ ಭದ್ರತೆಯಲ್ಲಿರಲಿ, ಕೇಂದ್ರ ಸರ್ಕಾರದ ಭದ್ರತೆಯಲ್ಲಿರಲಿ, ಡಾಟಾಗಳು ಸೋರಿಕೆ ಆಗಿದೆ. ಈ ಮಕ್ಕಳ ಮಾಹಿತಿ ಸೋರಿಕೆ ಆಗಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇದೆ? ಮತ್ತು ಯಾವುದೇ ಲಾ ಇಲ್ಲ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಈ ಪ್ರೈವೇಟ್ ಎಂಟಿಟಿ, ಪ್ರೈವೇಟ್ ಕಂಪ್ನಿ ಯಾರು ನಮಗೆ ಇನ್ಸ್ಟ್ರೂಮೆಂಟ್ ಕೊಡ್ತಾರೆ, ಇವತ್ತು ಸರ್ಕಾರಿ ಶಾಲೆಗೆ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟು, ಅದನ್ನು ಯಾವುದೇ ಲಾ ಅದನ್ನು ಪ್ರೊಟೆಕ್ಟ್ ಮಾಡಲ್ಲ. ಅವ್ರು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಈಗಿರುವಾಗ ನಾವು ಇದನ್ನು ಹೇಗೆ ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದು ನಮ್ಮ ಪ್ರಶ್ನೆ. ಆಯಿತು, ಇವಾಗ ಮಾಡಿದಾರಲ್ವಾ, ಇವಾಗ ಶಿಕ್ಷಕರ ಅಟೆಂಡೆನ್ಸ್ ಆಲ್ರೆಡಿ ಇದೆ. ಆದರೆ ಶಿಕ್ಷಕರು ಟೈಮಿಗೆ ಸರಿಯಾಗಿ ಬರ್ತಾ ಇದ್ದಾರಾ? ಫಲಿತಾಂಶದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಅಲ್ಲ, ಅದನ್ನು ಕಟ್ಟಿ ಹಾಕೋದಕ್ಕೆ ಈ ಒಂದು ನಿರ್ಧಾರ ಅಂತ ಅವ್ರು ಹೇಳ್ತಾ ಇರೋದು. ಅಲ್ಲ, ಇವಾಗ ಆಲ್ರೆಡಿ ಇದೆ. ಇವಾಗ ಶಿಕ್ಷಕರಿದ್ದಾರೆ, ಶಿಕ್ಷಕರಿಗೆ ಅಟೆಂಡೆನ್ಸ್ ಅದು ಇದೆಯಲ್ವಾ, ಅದರಿಂದ ಏನಾದರೂ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇದ್ದಾರಾ? ಫಲಿತಾಂಶದಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ? ಜಾಸ್ತಿ ಫಲಿತಾಂಶ ಬಂದಿದೆಯಾ? ಇವಾಗ ಉತ್ತರ ಕರ್ನಾಟಕದಲ್ಲಿ ಫಲಿತಾಂಶದಲ್ಲಿ ಹಿನ್ನಡೆ ಇದೆ. ಆಯಿತು, ಇವಾಗ ಇವರು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಅಲ್ಲಿಯ ಫಲಿತಾಂಶದಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ? ಯಾವಾಗಲೂ ನಮ್ಮದು ಯಾದಗಿರಿ ಕೊನೆ ಸ್ಥಾನದಲ್ಲಿ ತೋರಿಸ್ತಾರೆ. ಆಯಿತು, ಅದೇನಾದರೂ ಅಟ್ಲೀಸ್ಟ್ ಉತ್ತಮ ಪಡಿಸ್ಕೊಂಡಿದೆ ಫಲಿತಾಂಶದಲ್ಲಿ? ಅದಾಗ್ತಾ ಇಲ್ಲ. ನಾವು ಅದನ್ನೆಲ್ಲ ಬಿಟ್ಟು ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ, ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ? ಅಟೆಂಡೆನ್ಸ್ ಹೆಚ್ಚು ಮಾಡೋದಕ್ಕೆ, ಅಟೆಂಡೆನ್ಸ್ ತಡೆಯೋದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಎಸ್ ಮೇಡಮ್ ಅವರೇ, ಇದನ್ನು ಇದರಿಂದ ಹಾಜರಾತಿ ಹೆಚ್ಚಳ ಮಾಡ್ಕೋಬಹುದಾ? ಅವ್ರು ಹೇಳ್ತಾ ಇರೋದು ಇದು ಫಸ್ಟ್ ಮಂಡ್ಯದಲ್ಲಿ ಒಂದು ತಗ್ಗಹಳ್ಳಿ ಅಂತ ಇದೆ. ತಗ್ಗಹಳ್ಳಿ ಅನ್ನೋ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಅಟೆಂಡೆನ್ಸ್ ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್ ಇದೆ. ಅಲ್ಲಿ ಪೋಷಕರದು ನಾನು ಒಂದು ಇಂಟರ್ವ್ಯೂಸ್ ನೋಡಿದೆ. ಪೋಷಕರೆಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ, ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್ ಬಂದಮೇಲೆ ಹಾಜರಾತಿ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಹಾಜರಾತಿ ಆಗುತ್ತೆ, ನೋ ಡೌಟ್. ಏನಕ್ಕಂದರೆ ಮಕ್ಕಳಿಗೆ ಭಯ ಇರುತ್ತೆ, ಹೋಗ್ತಾರೆ. ಹಾಜರಾತಿ ಆದಮೇಲೆ ಅಲ್ಲಿ ಕಲಿಕೆ ಹೇಗಿರುತ್ತೆ? ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಏನಂತಂದರೆ, ನೀವು ನಾರ್ಮಲಾಗಿ ಗೊತ್ತಿರುತ್ತೆ ಸೊಸೈಟಿ ಅಂದಮೇಲೆ ಎಲ್ಲ ರೀತಿ ಮಕ್ಕಳು ಹೇಗೆ ಎಲ್ಲ ರೀತಿ ಇವರು ಇರ್ತಾರೋ. ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಬೆಂಚು, ಚೇರು, ಡೆಸ್ಕು ಅದನ್ನೇ ಹೊಡೆದಾಕ್ತಾರೆ. ಅದನ್ನು ಹೊಡೆದಾಕವರು ನಾಳೆಗೆ ಈ ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್ನ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅನ್ನೋದೇನು ಗ್ಯಾರಂಟಿ? ಮೂರನೇದು, ಅವ್ರಿಗೆ ಮೋಸ್ಟ್ಲಿ ಟೀಚರ್ಸ್ ಶಿಕ್ಷಕರು ಕರೆಕ್ಟಾಗಿ ಅವ್ರನ್ನ ಡೇಟಾ ತಗೋಬೇಕು ಅಂತ ಮೋಸ್ಟ್ಲಿ ಸರ್ಕಾರ ಮಾಡ್ತಾ ಇರ್ಬೋದು. ಅದಕ್ಕೆ ಶಿಕ್ಷಕರು ಫಸ್ಟ್ ಫೇಶಿಯಲ್ಸ್ ಅವ್ರು ತೊಗೊಳ್ಳೋದು ಮಾಡೋದು ಮಾಡಲಿ. ಬಟ್ ಏನೇ ಆದ್ರೂ ಯಾವುದೇ ಸಿಸ್ಟಮ್ ಆದರೂ ಏನಾಗುತ್ತೆ, ಅದೇ ಒಳಗಡೆ ಹೋಗ್ಬೇಕಾದ್ರೆ 9 ಗಂಟೆ, ಆಚೆ ಬರಬೇಕಾದ್ರೆ 4 ಗಂಟೆ ಅಂತ ಅಂದ್ಕೊಳ್ಳಿ. 9ರಿಂದ 4 ಎಲ್ಲೋದ್ರು ಟೀಚರು
ಕಂಡುಹಿಡಿಯಕ್ಕೆ ಸಾಧ್ಯ ಇದೆಯಾ? ಸೊ ಅಂದರೆ ದಿಸ್ ಇಸ್ ವೆರಿ ಗುಡ್, AI ವೆರಿ ಗುಡ್. ಶಶಿಕುಮಾರ್ ಇದ್ದಾರೆ ಕ್ಯಾಂಪ್ಸ್ ಅವರು ನಮ್ಗಳಿಗೆ ಹೇಳ್ತಾ ಇರ್ತಾರೆ ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಸರ್ಕಾರ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ ಹೇಳ್ದಂಗೆ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ನೀವು ಯಾವುದೇ ಬಯೋಮೆಟ್ರಿಕ್ ಆಗಲಿ ಯಾವ್ದು ಮಾಡಿದ್ರೂ ಮಕ್ಕಳು ಬಂದೇ ಬರ್ತಾರೆ. ಸೊ ಸರ್ಕಾರಿ ಶಾಲೆಗಳಲ್ಲೇ ಈ ಥರ ಆಗ್ತಾ ಇರೋದು. ಸೊ ಏನಂತಂದರೆ ಅವರು ಇವಾಗ ಸಿಸ್ಟಮ್ ತೊಗೊಂಡ್ಮೇಲೆ ಆಯಿತು, ಸಿಸ್ಟಮ್ ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ, ವಾರಂಟಿ ಇರುತ್ತೆ. ಆ ವಾರಂಟಿ ಹೋದರೆ ಅಕಸ್ಮಾತ್ ರಿಪೇರಿ ಆದರೆ ರಿಪೇರಿ ಯಾರು ಮಾಡಿಸ್ತಾರೆ? ಇದೆಲ್ಲ ಒಂದು ಪ್ರಶ್ನೆಗಳಿದೆ, ಕರೆಕ್ಟಾ? ಆ ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡಬೇಕು. ಎಸ್, ಮಾತಾಡೋಣ. ಈಗ ಇನ್ನು ಇಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕಾಮ್ಸ್ ಅಧ್ಯಕ್ಷರಾಗಿರುವಂಥ ಶಶಿಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನಮ್ರತಾ ಟ್ಯುಟೋರಿಯಲ್ಸ್ ಪ್ರಾಂಶುಪಾಲರು, ನಮ್ರತಾ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಶಶಿಕುಮಾರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ವಿಚಾರ ಪರ ವಿರೋಧ ಚರ್ಚೆ ಆಗ್ತಾ ಅಂದರೆ ಮಕ್ಕಳ ಖಾಸಗಿತನಕ್ಕೆ ಇದು ಧಕ್ಕೆ ಆಗುತ್ತೆ, ಇದರ ಅವಶ್ಯಕತೆ ಇಲ್ಲ ಅನ್ನೋದು. ಹಾಗಾದರೆ ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಬದುಕೋದು ಬೇಡವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಎಲ್ಲೋ ಒಂದು ಕಡೆ ಏನು ಸರ್ಕಾರ, ಶಿಕ್ಷಣ ಇಲಾಖೆ ವಿಶೇಷವಾಗಿ ಈ ಅಟೆಂಡೆನ್ಸನ್ನು ಖಚಿತಪಡಿಸ್ಕೊಳ್ತಾ ಇದೆ. ಇದು ಒಳ್ಳೆ ಆರೋಗ್ಯವಾದ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನೋಡಿ, ಇವತ್ತಿನ ಡಿಜಿಟಲ್ ಯುಗ, ನಾವು ಅದರ ಪ್ರೈವಸಿ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಯಾವುದೇ ಅರ್ಹತೆ ಇಲ್ಲ. ಯಾಕಂದರೆ ಈಗಾಗಲೇ ನಾವು ಬಿತ್ತರಿಸ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಮನೇಲಿರೋ ಫೋನ್ಗಳೆಲ್ಲ ಬಿತ್ತರಿಸ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಟಿ ವಿನೇ ಕ್ಯಾಪ್ಚರ್ ಮಾಡ್ತಾಯಿದೆ, ನಾವು ಮಾತಾಡ್ತಾ ಇರೋ ಫೋನ್ ಕ್ಯಾಪ್ಚರ್ ಮಾಡ್ತಾಯಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೆಕ್ಸ್ಟ್ ಲೆವೆಲಲ್ಲಿದೆ. ನಾವು ನೀವು ಈ ವೇದಿಕೆಯಲ್ಲಿ ಯೋಚನೆಯೂ ಮಾಡೋಕ್ಕಾಗಲ್ಲ. ಲೆಟ್ ಅಸ್ ನಾಟ್ ಕಮ್ ಟು ದಟ್. ಎರಡನೇದು, ಇವತ್ತು ಇದು ಮಕ್ಕಳ ಬಗ್ಗೆ ಅಲ್ಲ, ಫಸ್ಟು ಶಿಕ್ಷಕರು. ಈ ರಾಜ್ಯದಲ್ಲಿ ಏಕ ಉಪಾಧ್ಯಾಯ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ಇದ್ದಾವೆ. ಅಂತಲ್ಲಿ ಆ ಒಂದು ಶಿಕ್ಷಕರು ಬರಲಿಲ್ಲ ಅಂದರೆ ಆ ಮಕ್ಕಳ ಪರಿಸ್ಥಿತಿ ಏನು? ಅಲ್ಲಿಗೆ ಇದು ಟ್ಯಾಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಬರೀ ಮಕ್ಕಳ ಅಟೆಂಡೆನ್ಸ್ ಅಲ್ಲ, ಶಿಕ್ಷಕರದು. ಆಮೇಲೆ ಮೇಡಮ್ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳಿದ್ರು, ಒಳಗಡೆ ಬರ್ಬೇಕಾದ್ರೆ ಅಟೆಂಡೆನ್ಸ್ ಹಾಕ್ಕೊಂಬರ್ತೀವಿ, ಹೋಗ್ಬೇಕಾರೆ ಹೆಂಗೆ ಅಂತ. ನೋಡಿ, ಟೆಕ್ನಾಲಜಿ ಹೆಂಗಿದೆ ಅಂದರೆ ಲಾಂಗಿಟ್ಯೂಡ್ ಲಾಟಿಟ್ಯೂಡ್, ನೀವು ಆ ರೇಡಿಯಸ್ ಒಳಗೆ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮನ್ನು ಕ್ಯಾಪ್ಚರ್ ಮಾಡ್ಕೊಳುತ್ತೆ. ನೀವು ಹೊರಟ ತಕ್ಷಣ ಆಟೋಮೆಟಿಕ್ಕಾಗಿ ನೀವು ಎಕ್ಸಿಟ್ ಆಗುತ್ತೆ. ದ ಟೆಕ್ನಾಲಜಿ ನಾವು ಡಿಸ್ಪ್ಯೂಟ್ ಮಾಡೋಕ್ಕಾಗೋದೇ ಇಲ್ಲ. ಇವತ್ತು ಅಂಥ ತಂತ್ರಜ್ಞಾನವನ್ನು ಈ ಸರ್ಕಾರ, ಶಿಕ್ಷಣ ಇಲಾಖೆ ಪ್ರಾಮಾಣಿಕವಾಗಿ ಅವರ ಉದ್ದೇಶ ಸರಿ ಇದ್ದರೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಇದು ನಿಜವಾಗ್ಲೂ ಆರೋಗ್ಯವಾದ ಬೆಳವಣಿಗೆ. ಶಿಕ್ಷಕರು ಯಾರು, ಈ ಮೊದಲು ನಾವು ಮಕ್ಕಳ ಬಗ್ಗೆ ಬಿಟ್ಬಿಡೋಣ, ಮಕ್ಕಳು ಹೆಂಗಿದ್ರು ಬರ್ತಾರೆ. ಅದರ ಪೂರ್ವ ಜವಾಬ್ದಾರಿ ಯಾರ್ದು ಗೊತ್ತಾ? ಅವ್ರ ಅಪ್ಪ ಅಮ್ಮಂದು. ಇವತ್ತು ಶಾಲೆಗೆ ಕಡ್ಡಾಯ ಕಳಿಸ್ಬೇಕು, ಕಳಿಸದೇ ಇರ್ತಕ್ಕಂಥ ಪಾಲಕ ಪೋಷಕರು ಅಪರಾಧಿಗಳಾಗ್ತಾರೆ. ಕಾನೂನಾತ್ಮಕವಾಗಿ RTI ಕಾಯ್ದೆ ಪ್ರಕಾರ, ಮಕ್ಕಳ ಹಕ್ಕು ಕಾಯ್ದೆ ಪ್ರಕಾರ 6 to 14 ಮಧ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು ಶಾಲೆಯಿಂದ ಮನೆ ಹೊರಗಡೆ, ಅಂದರೆ ಶಾಲೆಯಿಂದ ಹೊರಗಡೆ ಉಳಿದ್ರೆ ಅದು ಅಪರಾಧ ಕೂಡ ಆಗುತ್ತೆ. ಇಲ್ಲಿ ಏನು ಬರುತ್ತೆ, ನಮಗೆ ಆ ದಿನದ ಪಠ್ಯಕ್ಕೆ ಆ ಶಿಕ್ಷಕರು ಮತ್ತು ಆ ಮಕ್ಕಳು ಬರ್ತಾ ಇರೋದಕ್ಕೆ ಖಚಿತ. ಇದನ್ನು ನೆಕ್ಸ್ಟ್ ಲೆವೆಲ್, ನನ್ನ ಅಭಿಪ್ರಾಯಗಳು ಬೇರೆ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಇದರ ಜೊತೆಗೆ ಇಲ್ಲಿಗೆ ಎಂಡ್ ಆಗಬಾರ್ದು. ಇಮಿಡಿಯೇಟಾಗಿ ಕಂಟ್ರೋಲ್ ರೂಮ್ ಇರಬೇಕು. ಕಂಟ್ರೋಲ್ ರೂಮಲ್ಲಿ ಯಾವ್ಯಾವ ಶಾಲೆಯಲ್ಲಿ ವಿಶೇಷವಾಗಿ ಶಿಕ್ಷಕರ ಕೊರತೆ ಇರತಕ್ಕಂಥ ಶಾಲೆಗಳು, ವಿಷಯವಾರು ಕೊರತೆ ಇರತಕ್ಕಂಥ ಶಾಲೆಗಳು, ಎಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ ಅವ್ರದ್ದು ಆಟೋಮೆಟಿಕ್ಕಾಗಿ ಪಿಂಗ್ ಆಗಿ ಹೈಲೈಟ್ ಆಗಬೇಕು. ಇಷ್ಟು ಶಾಲೆಯಲ್ಲಿ ಒಂದು ಟೀಚರ್ ಇರೋವಂಥ ಶಾಲೆಗಳ ನಮಗೆ ಅನಾಲಿಟಿಕ್ಸ್ ಬರುತ್ತಲ್ಲ, ಇಲ್ಲಿ ಇಂತಿಂಥ ಟೀಚರ್ ಇಲ್ಲ ಅಂದ ತಕ್ಷಣ ಅದಕ್ಕೆ ವಿಶೇಷವಾದ ಮಾನದಂಡ ಕೊಡೋದಕ್ಕೆ ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅದನ್ನು ಕ್ರಮ ತಗೊಳ್ಳೋದಕ್ಕೂ ಉಪಯೋಗಿಸ್ಬೋದು. ಅನೇಕ ಪಾಸಿಟಿವ್ನೆಸ್ ಇದೆ. ಆಮೇಲೆ ಡಿಜಿಟಲ್ ಯುಗ, ನಾವು ಇನ್ನೂ ಡಿಸ್ಪ್ಯೂಟ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ಬೇರೆ ದೇಶಗಳು, ಬೇರೆ ರಾಜ್ಯಗಳು ಮುಂದೆ ಹೋಗ್ತಾ ಇದ್ದಾವೆ. ನಾವೇ ಈ ಖಿನ್ನತೆಗೆ ಒಳಗಾಗಿ ಇವೆಲ್ಲ ಅಲ್ಲೇ ಇರೋದು ಸರಿಯಲ್ಲ ಅನ್ನತಕ್ಕಂಥದ್ದು ಅಭಿಪ್ರಾಯ. ಮೂರನೇ ಪ್ರಮುಖವಾದದ್ದು, ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಇದು ಡಿಜಿಟಲ್ ಡೇಟಾ ಕ್ಯಾಪ್ಚರ್ ಆಗುತ್ತೆ ಅಂದರೆ ಅವರ ಅಟೆಂಡೆನ್ಸು ಇನ್ಕ್ರೀಸ್ ಆಗುತ್ತೆ. ಅವರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಲೀಕ್ಸನ್ನು ಪ್ಲಗ್ ಇನ್ ಮಾಡ್ಬೋದು. ಯಾವ ಲೀಕ್ಸು? ಇವತ್ತಿಗೆ ಎಷ್ಟೋ ಶಾಲೆಗಳಲ್ಲಿ 20 ಮಕ್ಕಳಿದ್ರೆ 50-60 ಅಂತ ತೋರಿಸ್ಕೊಂಡಿದ್ದಾರೆ. ಆಧಾರನ್ನು ಕಡ್ಡಾಯ ಮಾಡಿದರೂ ಕೂಡ ಇನ್ನೂ ಕೂಡ ಅದನ್ನು ಸರಿಯಾಗಿ ಅದನ್ನು ಲೂಪ್ ಮಾಡಿಕೊಂಡಿಲ್ಲ. ಇವೆಲ್ಲ ಯಾಕೆ ಅಂದರೆ ವಿವಿಧ ಯೋಜನೆಗಳಿದ್ದಾವೆ ಸರ್ಕಾರದ್ದು. ಅದು ಬಿಸಿ ಊಟ ಇರ್ಬೋದು, ಇವತ್ತು ಮೊಟ್ಟೆ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ. ಈಗ ಏಡೆಡ್ ಸ್ಕೂಲಿಗೂ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನರ್ಸರಿಯಿಂದ 12ನೇ ತರಗತಿ ತನಕ ಈ ಸರ್ಕಾರ ಈ ಎಲ್ಲ ಯೋಜನೆಗಳು ವಿಸ್ತರಣೆ ಮಾಡಬೇಕಾದ್ರೆ ನಾವು ಅದರ ಲೆಕ್ಕ ಅಂಕಿಅಂಶ ಬೇಕಲ್ಲ, ಅದರ ಸೋರಿಕೆಗಳನ್ನ ತಡೆಗಟ್ಟಬೇಕಲ್ಲ. ಇದು ಖಂಡಿತವಾಗ್ಲೂ ಒಂದು ಉಪಯೋಗ ಆಗುತ್ತೆ ಅನ್ನತಕ್ಕಂಥದ್ದು ನನಗೆ.
ನಮ್ರತ ಮೇಡಮ್ ಅವರೇ, ಈಗ ಈ ಒಂದು ನಿರ್ಧಾರ ಇದೆಯಲ್ಲ, ಅಂದರೆ ಬರದೇ ಇರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತಾ ಅಥವಾ ಶಿಕ್ಷೆ ಆಗುತ್ತಾ ಇದು? ಇದು ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಯೋಜನೆ ಸರ್ಕಾರ ತಂದಿರೋದು ತುಂಬ ಚೆನ್ನಾಗಿದೆ. ಏನಂದರೆ ಈಗಿನ ಕಾಲದಲ್ಲಿ ನಾವು ಜೆನ್ಸಿ ಕಿಡ್ಸ್ ಅಂತ ಕರಿತೀವಿ, ಇವರು ಎಲ್ಲರೂ ಬುದ್ಧಿವಂತರೇ ಇರ್ತಾರೆ, ಬಟ್ ಅವ್ರಿಗೆ ಒಂದು ಮಾರ್ಗದರ್ಶನ ಬೇಕು. ಮಾರ್ಗದರ್ಶನ ಬೇಕಂದ್ರೆ ಶಿಕ್ಷಕರು ಬೇಕು, ಶಾಲೆ ಬೇಕು. ಅವರು ಶಾಲೆ ಒಳಗೆ ಬಂದರೆ ಆಮೇಲೆ ಖಂಡಿತ ಅವ್ರಿಗೆ ಮಾರ್ಗದರ್ಶನ ಸಿಗುತ್ತೆ, ಅವರು ಮುಂದೆ ಹೋಗ್ತಾರೆ. ಸೊ ಇವಾಗ ಬರುವುದೇ ಪ್ರಾಬ್ಲಮ್ ಆಗಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳು ಬರ್ತಿಲ್ಲ, ಅಡ್ಮಿಷನ್ ಆಗ್ತಿದ್ದಾರೆ ಬಟ್ ಒಳಗೆ ಬರ್ತಿಲ್ಲ. ಸೊ ಇದನ್ನು ನಾವು ಸರಿ ಮಾಡಬೇಕು ಅಂತಂದರೆ ಇದು ಒಂದು ಒಳ್ಳೆ ಯೋಜನೆ. ಸರ್ಕಾರ ಈ ಯೋಜನೆನ ಮುಂದೆ ತೊಗೊಂಡು ಹೋಗಿ ಇದು ಕರೆಕ್ಟಾಗಿ ಅದು ಅಪ್ಲೈ ಆದರೆ ಖಂಡಿತ ಇದು ಉಪಯೋಗಕಾರಿ ಆಗುತ್ತೆ. ಮತ್ತು ಮಕ್ಕಳು ಒಳಗೆ ಬಂದಮೇಲೆ ಟೀಚರ್ಸು ಇನಿಷಿಯೇಟಿವ್ ತಗೊಳ್ತಾರೆ. ಇದು ಬರೀ ಮಕ್ಕಳಿಗಿಲ್ಲ, ಟೀಚರ್ಸ್ಗೂ ಕೂಡ ಇರೋದ್ರಿಂದ ಟೀಚರ್ಸ್ ಅಟೆಂಡೆನ್ಸು ಇದರಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅವ್ರು ರೆಗ್ಯುಲರಾಗಿ ಬರೋದ್ರಿಂದ ಅವ್ರ ಪಂಚಾಲಿಟಿ ಮಕ್ಳಿಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಖಂಡಿತ ಒಂದು ಒಳ್ಳೆ ಯೋಜನೆ ಅಂತ ನಾನು ಹೇಳ್ತೀನಿ. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಇನ್ನೊಂದು ವಿಚಾರ ಚರ್ಚೆ ಏನು ಅಂತ ಹೇಳಿದ್ರೆ, ಮೂಲಭೂತ ಸೌಕರ್ಯ ಇಲ್ಲ, ಇದನ್ನು ತಗೊಂಡು ಏನು ಮಾಡ್ತೀರಿ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಇದರ ಕಡೆ ಗಮನ ಕೊಡಬೇಕಾ ಅಥವಾ ಮೊದಲು ಮೂಲಭೂತ ಸೌಲಭ್ಯ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನೀವು ಆಗಲೇ ಹೇಳಿದ್ರಿ ಇದು ಸರಿಯಲ್ಲ, ಮಕ್ಕಳ ಖಾಸಗಿತನಕ್ಕೆ ಧಕ್ಕೆ ಆಗತ್ತೆ ಅಂತೇಳಿ. ಯಾವ ರೀತಿಯಾಗಿ? ಮಕ್ಕಳ ಮಾಹಿತಿ ಸೋರಿಕೆ ಆಗೋ ಸಾಧ್ಯತೆ ಇದೆ. ಮತ್ತು ವೈಲೇಷನ್ ಆಫ್ ಚೈಲ್ಡ್ ರೈಟ್ ಟು ಪ್ರೈವೇಸಿ ಆ್ಯಕ್ಟ್ ಪ್ರಕಾರ JJ ಆ್ಯಕ್ಟಲ್ಲೂ ಅದು ಇದೆ. ಆ ಎರಡು ಕಾರಣದಿಂದ ನಾನು ಅದನ್ನು ಹೇಳಿದ್ದೀನಿ. ನಾನು ಇದು ತಂತ್ರಜ್ಞಾನ ಇದು ಬೇಡ ಅಂತ ಹೇಳಿಲ್ಲ, ಈ ಮಕ್ಕಳಿಗೆ ಇದು ವೈಲೇಷನ್ ಆಗುತ್ತೆ ಅಂತ ಹೇಳಿರೋದು. ಮತ್ತು ಇದರಲ್ಲಿ ಲಾಭ ನಾವು ಸಾಮಾನ್ಯವಾಗಿ ಮಾತಾಡುವಾಗ ನಾವು ಮಾತಾಡ್ಬಿಡ್ತೀವಿ. ಹಿಂದಿಂದು ಪ್ರೆಸೆಂಟ್ದು ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಡಿಜಿಟಲ್ ಟ್ರಾನ್ಸಾಕ್ಷನ್ನು ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ಮಾಡಿದ್ದೇನಕ್ಕೆ ಸರ್? ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ದು, ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಮಾಡಿದ್ದು ನಮ್ಮ ಆಡಳಿತದಲ್ಲಿ ಪಾರದರ್ಶಕತೆ ಬರಲಿ ಅಂತ. ಪಾರದರ್ಶಕತೆ ಬರಲಿ ಅಂದರೆ ಲಂಚ ಕಡಿಮೆ ಆಗಲಿ ಅಂತ ಮಾಡಿದರು. ಅಲ್ಲ, ಸಮಯ ಅದಕ್ಕೆ ಓಕೆ ಹೇಳಿ. ಮಾಡಿದಾಗ ಏನಾಯಿತು? ಪಾರದರ್ಶಕತೆ ಕಮ್ಮಿ ಆಯಿತಾ? ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಆದರೂ ಪಾರದರ್ಶಕತೆ ಕಮ್ಮಿ ಆಗಲಿಲ್ಲ. ಓಕೆ. ಕರಪ್ಷನ್ ಜಾಸ್ತಿ ಆಯಿತು. 10% ಇದ್ದಿದ್ದು 40% ಆಗಿದೆ ಕರಪ್ಷನ್. ಕರಪ್ಷನ್ ಯಾಕಾಗುತ್ತೆ ಅಂದರೆ ಎಲ್ಲಿ ಈ ದೇಶದ ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿ ತನಕ ಕರಪ್ಷನ್ ಇದ್ದೇ ಇರುತ್ತೆ. ಇಲ್ಲಿಗೆ ಬರ್ತೀನಿ, ಅದಕ್ಕೇನೆ ಅದನ್ನೇ ಇದನ್ನು ಹೇಳ್ತಾ ಇದ್ರು. ವಾಮ ಮಾರ್ಗವಾಗಿ ಅವ್ರು ಹೋಗ್ಬೇಕು. ಆಮೇಲೆ ಇವ್ರು ಹೇಳಿದ್ರು ಚೈಲ್ಡ್ ಪ್ರೈವಸಿ ವೈಲೇಷನ್ ಆಗುತ್ತೆ, ದಯವಿಟ್ಟು ಅದು ತಪ್ಪು ಸಂದೇಶ. ಯಾಕೆ ಅಂತ ಹೇಳ್ತೀನಿ. ಇವತ್ತು CC ಕ್ಯಾಮ್ರಾ ಕಡ್ಡಾಯ ಮಾಡಿದ್ದೀವಿ ಪ್ರತಿಯೊಂದು ಶಾಲೆ ಆವರಣ ಕ್ಲಾಸ್ಗಳಲ್ಲಿ. ಇದನ್ನೇ ನನಗೆ 1999ರಲ್ಲಿ ನಾವು CC ಕ್ಯಾಮ್ರಾ ಅಳವಡಿಸಿದಾಗ ಇನ್ಫ್ರಿಡ್ಜ್ ಅಂತ ಬಂತು. ಆವಾಗ ವಾದ ಮಾಡಿದ್ವಿ, ಶಾಲೆ ಬಂದುಬಿಟ್ಟು ಪ್ರೈವೇಟ್ ಜಾಗ ಅಲ್ಲ, ಪಬ್ಲಿಕ್ ಪ್ಲೇಸು ನಂಬರ್ 1. ಆಮೇಲೆ ಅಲ್ಲಿ ಕ್ಯಾಪ್ಚರ್ ಆಗ್ತಕ್ಕಂಥ ಡೇಟಾ ಬರೀ ಅಲ್ಲಿಲ್ಲ, ಇವತ್ತು ಡಿಜಿಟಲ್ SITS ಇದೆ. ನಿಮಗೆ ಗೊತ್ತಿರಲಿ, SITS ಮುಖಾಂತರ ಮಕ್ಕಳ ಸರ್ವ ದಾಖಲೆ ಅದರಲ್ಲಿ ಆಲ್ರೆಡಿ ಇದೆ. ಬ್ರೀಚ್ ಮಾಡೋವಂಥ ವಿಷಯ ಇಟ್ಕೊಂಡಾಗ ನಾವು ಎಲ್ಲಿ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇರಬೇಕು ಹೊರತು ಮಕ್ಕಳ ಹಕ್ಕು ಉಲ್ಲಂಘನೆ ಆಗೋದೇ ಇಲ್ಲ. ಯಾಕೆ ಅಂದರೆ ಅವ್ರ ಮನೆಯಿಂದ ಹಿಡಿದು ಬೀದಿಯಿಂದ ಹಿಡಿದು ಇವತ್ತು ಗಲ್ಲಿಯಿಂದ ಹಿಡಿದು ಆಟ ಆಡೋ ಜಾಗದಿಂದ ಹಿಡಿದು ಕ್ಲಾಸ್ ತನಕನೂ ಕ್ಯಾಮ್ರಾ ಕಡ್ಡಾಯ ಮಾಡಿದೆ, ನ್ಯಾಯಾಲಯ ಅದಕ್ಕೆ ಒಪ್ಪಿಗೆ ಸೂಚಿಸಿದೆ. ಇದು ಒಂದು ಕಡೆ, ಯಾಕೆಂದರೆ ಅವರು ಹೇಳಿದ್ರು ಜನಕ್ಕೆ ಅದು ತಪ್ಪಾಗಬಾರ್ದು. ಎರಡನೇದು ಬ್ರೀಚ್ ಆಫ್ ಪ್ರೈವಸಿ ಆಗೋದಕ್ಕೆ ನೀವು ಹೇಳ್ದಂಗೆ ಕರೆಕ್ಟ್ ಒಪ್ಕೊತೀನಿ. ಯಾರಾದರೂ ಈ ಡೇಟಾನ ತೆಗೆದು ಇದನ್ನು ಕೊಡ್ತಾ ಇರ್ತಕ್ಕಂಥವ್ರು ಇದನ್ನೇನಾರ ತೆಗೆದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಉಪಯೋಗಿಸಿದ್ರೆ ಅವರಿಗೆ ನಿಜವಾಗ್ಲೂ ಮುಲಾಜಿಲ್ಲದೆ ಅದು ಶಿಕ್ಷೆಗೆ ಅರ್ಹರಾಗ್ತಾರೆ. ಯಾಕೆಂದರೆ IT ಸೆಕ್ಷನ್ 60 ಅಡಿಯಲ್ಲಿ ಅದು ಕಡ್ಡಾಯವಾಗಿ ಪ್ರೈವಸಿ ಮತ್ತು ಇವೆಲ್ಲ ಡಿಜಿಟಲ್ ಬ್ರೀಚ್ ಆಗುತ್ತೆ. ಆದರೆ ಅದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಹಾಗಂತೇಳಿ ಕಾನೂನು ವಿವಿಧ ಇದೆ, ಅದನ್ನು ಎನ್ಫೋರ್ಸ್ ಮಾಡಬೇಕೇ ಹೊರತು ನಾವು ಏಕಾಏಕಿ ಇದನ್ನು ತರೋದೇ ತಪ್ಪು. ಅಂದರೆ ಮಕ್ಕಳು ಇವತ್ತು ಯಾವ ಪರಿಸ್ಥಿತಿಲಿದ್ದಾರೆ ಅಂದರೆ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇವತ್ತು 9 ಗಂಟೆಯಿಂದ 11 ಗಂಟೆ ಹೊರಗಡೆ ಇರ್ತಾರೆ. ನನ್ನ ಹತ್ರ ಇದೆ ಡೇಟಾ, ನಾನಿಲ್ಲಿ ಸಾಮಾನ್ಯವಾಗಿ ಬಂದು ಕೂತಿಲ್ಲ, ನನ್ನ ಹತ್ರ ಕಂಪ್ಲೀಟಾಗಿ ಇರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಸೋರ್ಸು. ಇವತ್ತು ಯಾವ ಮಟ್ಟಕ್ಕೆ ಡಿಜಿಟಲ್ ಟಾಕ್ಸಿಕ್ ಆಗ್ತಾ ಇದ್ದಾರೆ ಮಕ್ಕಳು ಅಂದರೆ ಲಕ್ಷಾಂತರ ರೂಪಾಯಿ ಆನ್ಲೈನಲ್ಲಿ ಇವತ್ತು ಜೂಜಾಡಿ ಕಳೀತಾ ಇದ್ದಾರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರು. ಇದಕ್ಕೆ ಸರ್ಕಾರ, ಮಕ್ಕಳ ಹಕ್ಕು ಏನು ಮುಖ್ಯಸ್ಥರುಗಳಿದ್ದಾರೆ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಮಕ್ಕಳ ಪರಿಸ್ಥಿತಿ ಅಧೋಗತಿ ಆಗ್ತಾ ಇದೆ. ಇಂಥ ಪರಿಸ್ಥಿತಿಲಿ ನಿಯಂತ್ರಣದ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಬೇಕು. ಮತ್ತು ಇಂಥವೆಲ್ಲವೂ ಕೂಡ ಅಗತ್ಯ ಇದೆ ಅನ್ನತಕ್ಕಂಥದ್ದು. ನಾನು ಇದನ್ನು ವಿರೋಧ ಮೊದಲಿಂದಲೂ ಒಂದು ನಿಮಿಷ ಮಾಡ್ತಾನೆ ಇಲ್ಲ. ನಾನು ಏನಿದೆ ಚಾಲೆಂಜಸ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಏನೇನು ಚಾಲೆಂಜಸ್ ಇದೆ ಅಂತ. ಇವರು ಹೇಳಿದರು, ನಾನು 4 ವರ್ಷದಿಂದ ಟೆಕ್ನಿಷಿಯನ್ ಹತ್ರ ಮಾತಾಡಿದೆ.
ಇದೇನಿದು ಫೇಸ್ ರೆಕಗ್ನಿಷನ್ ಇದೆಯಲ್ವಾ ಅವನು ತಿದ್ದುಪಡಿ ಮಾಡಿ ಕೊಡ್ತೀನಿ ಅಂತಾನೆ, ಅದನ್ನ ಬದಲಾವಣೆ ಮಾಡ್ತೀನಿ ಅಂತಾನೆ. ಆ ಮಿಷನ್ ಅನ್ನ ಅಟೆಂಡೆನ್ಸು ಅದನ್ನ ಮಾಡ್ತಾರೆ, ಅದರಲ್ಲೂ ಗೋಲ್ಮಾಲ್ ಅಂತ ಹೇಳ್ತೀರಾ? ಮಾಡ್ತಾರೆ ಸರ್. ಟೆಕ್ನಿಷಿಯನ್ ಹೇಳಿದಾನೆ ನನಗೆ, ನಾವು ಮಾಡ್ಬೋದು ಅದನ್ನ, ಯಾಕೆಂದ್ರೆ ನಾವು ಮಾಡಿರೋದೇ ಅದು. ನೀವು ಇವತ್ತು ಹಾಜರಾತಿ ಹಾಕಿದಿರಲ್ವಾ, ಆಗ್ಲಿಲ್ಲ ಅಂದ್ರೂ ನಾನು ಹಾಜರಾತಿ ಮಾಡ್ಕೊಡ್ತೀನಿ. ಈಗಿರುವಾಗ ಅದು ಎಷ್ಟು ಸತ್ಯಾಸತ್ಯತೆ? ಡೇಟಾ ಎಕ್ಸೆಲ್ ಎಕ್ಸ್ಪೋರ್ಟ್ ಮಾಡಿದಾಗ ಮಾಡಬಹುದು, ಇದು ಕರೆಕ್ಟ್ ಸರ್. ನಾವಿಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು ಸುಲಭ, ಲಾರ್ಜರ್ ಯಾರು ಮಾಡೋಕ್ಕೋಗಲ್ಲ ಇವತ್ತು. ಯಾಕೆ ಅಂದರೆ ಇದ್ರ ಮೇಲೆ ಅಕೌಂಟಬಿಲಿಟಿ ಪಾರ್ಟ್ ಇರುತ್ತೆ, ಪಾಲಕ್ ಪೋಷಕರು ಇರ್ತಾರೆ. ನೋಡಿ ಇನ್ನೊಂದು ಹೇಳ್ತೀನಿ, ನೀವು ಹೇಳಿದ್ದು ಕರೆಕ್ಟು, ಒಪ್ಕೊತೀನಿ. ಈಗ ತೆಗೆದ ಅಟೆಂಡೆನ್ಸು ಇನ್ಸ್ಟೆಂಟಾಗಿ ಪಾಲಕ್ ಪೋಷಕರ ಮೊಬೈಲಿಗೆ ಹೋಗೋವಂಥ ಫೆಸಿಲಿಟಿ ಇದೆ. ಹೋದ್ಮೇಲೆ ಇವರು ತೀರ್ಚಿ ಏನು ಪ್ರಯೋಜನ? ನಮಗಿಲ್ಲಿ ಬೇಕಾಗಿರೋದು ಮಗು ಶಾಲೆಗೆ ಬಂದಿದೆಯಾ ಇಲ್ವಾ, ಶಾಲೆಗೆ ಬರ್ದೇನೆ ಅವನೆಲ್ಲರ ಪಾರ್ಕಲ್ಲೋ ಅಲ್ಲಿ ಇಲ್ಲಿ ಇದೆಲ್ಲ ನಡೀತಾರೆ. 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಇವತ್ತು ಚಕ್ಕರ್ ಹೊಡಿತಾರೆ. ನಾವೆಲ್ಲ ಬಾಲ್ಯದಲ್ಲಿ ನಾವು ಮಾಡಿ ಬಂದಿರೋದೆ. ಏನು ನಮಗೆ ಇವತ್ತಿರೋ ಟೆಕ್ನಾಲಜಿಲಿ ಇವತ್ತಿರೋ ಜ್ಞಾನೋದಯಕ್ಕೆ ಇನ್ನೂ ಮಾಡೋದಂತ ವ್ಯವಸ್ಥೆ ಇದೆ. ಅಂಥ ಪರಿಸ್ಥಿತಿಲಿ ನಾವು ಒಂದು ಮಗುಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಆಲೋಚನೆ ಮಾಡೋದು ತಪ್ಪಲ್ಲ ಅಂತ ನಾನು ಖಂಡಿತ ಅದು ನಾವು ಅಳವಡಿಸ್ಕೊಳ್ತಾ ಲೂಪೋಲ್ಸ್ ಇರುತ್ತೆ, ಬಟ್ ಲೂಪೋಲ್ಸ್ ಇರುತ್ತೆ ಅಂತ ತಂತ್ರಜ್ಞಾನ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ನಾವು ಏನು ಚಾಲೆಂಜಸ್ ಇದೆ ಅಲ್ಲ, ಅವ್ರ ಉದ್ದೇಶ ಚಾಲೆಂಜಸ್ ಇದೆ, ಇದ್ರ ಬಗ್ಗೆನೂ ಎಚ್ಚೆತ್ಕೊಳ್ಳಿ. ನೀವು ಹೇಳ್ತಾ ಇರೋದನ್ನ ಆ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅದನ್ನ ಇನ್ಸ್ಟಾಲ್ ಮಾಡೋರು. ಆಮೇಲೆ ನೋಡಿ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಈ ರಾಜ್ಯ ಸರ್ಕಾರಗಳ ಮಧ್ಯೆ ಈ EVM ಮಿಷನ್ ಇಷ್ಟು ದೊಡ್ಡ ಡಿಸ್ಪ್ಯೂಟ್, ನಮಗೆ ಕನ್ಫ್ಯೂಷನ್ ಆಗಿದೆ ಯಾರು ಮಾತು ನಂಬೋದು ಅಂತ. ಇಂಥ ಪರಿಸ್ಥಿತಿಯಲ್ಲಿ ಇದು ಆಗಲ್ಲ, ಆಗತ್ತೆ. ಅನಾನುಕೂಲಕ್ಕಿಂತ ಅನುಕೂಲ ಇದೆ, ಅನುಕೂಲ ಜಾಸ್ತಿ ಇದೆ. ಕಡೆ ನಾವು ನೋಡ್ಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿಗೆ ಅನುಕೂಲಗಳು ಅವಶ್ಯಕತೆನೂ ಇದೆ. ಇವತ್ತು ಇರುವೆ ಗೂಡಲ್ಲಿ ಸಕ್ಕರೆ ಹಾಕ್ಬಿಟ್ಟಿದೀವಿ, ಮಕ್ಕಳು ಇರುವೆ ಮುತ್ಕೊಂಡಂಗೆ ಈ ಸಕ್ಕರೆನ ಮುತ್ಕೊಳಕ್ ಹೋಗ್ತಾ ಇದ್ದಾರೆ. ಅದನ್ನ ನಿಲ್ಲಿಸಿ ಶಾಲೆ ಒಳಗಡೆ ಮೇಡಮ್ ಹೇಳ್ದಂಗೆ ತರಗತಿ ಒಳಗೆ ಬಂದ ಮೇಲೆ ನಮ್ಮ ಜವಾಬ್ದಾರಿ, ನಮ್ಮ ಡೆಲಿವರೆನ್ಸು ತುಂಬಾ ಅಗತ್ಯತೆ ಇದೆ. ಬೇಸಿಕ್ ಸ್ಟೆಪ್ ಕೂಡ ಆಗುತ್ತೆ, ಇದೊಂದು ಎಂಟ್ರಿ ಲೆವೆಲ್ ಸ್ಟೆಪ್ ಕೂಡ ಆಗುತ್ತೆ. ಫಸ್ಟ್ ಮಕ್ಕಳು ಬಂದಾಗ ಆಮೇಲೆ ಬೇರೆ ಏನೇನೆಲ್ಲ ವಿಚಾರಗಳು ಇದೆಯಲ್ಲ ಅದನ್ನು ಕೂಡ ಸರಿಪಡಿಸ್ಕೊಳ್ತಾ ಹೋಗ್ಬೋದು. ನಾವು ಯಾವುದನ್ನ ಮಾಡಿದ್ರೆ ಶಾಲೆನಲ್ಲಿ ಉತ್ತಮ ಹಾಜರಾತಿ ಸಿಗುತ್ತೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಮಟ್ಟ ಕೊಟ್ಟರು ಸರ್. ಅದಿರ್ಲಿ, ಇವಾಗ ಡೆಲ್ಲಿನಲ್ಲಿ ಪ್ರೈವೇಟ್ ಸ್ಕೂಲ್ನ ಕಿಂತ ಸರ್ಕಾರಿ ಶಾಲೆಯನ್ನ ಡೆವಲಪ್ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ದೀರಾ ಕೇಳಿಸ್ಕೊಂಡು, ನನಗೆ ವಾಸ್ತವಾಂಶ ಗೊತ್ತು, ಅದ್ರ ಬಗ್ಗೆ ಬೇಡ ಆಗ್ಲಿ ಸರ್. ಇನ್ನೊಂದೇನು ಗೊತ್ತಾ, ಈಗ ನೀವು ಮಕ್ಕಳ ದೃಷ್ಟಿ ಅನ್ನೋದಕ್ಕಿಂತ ನೀವು ಶಿಕ್ಷಕರ ಪರವಾಗಿದ್ದೀರಾ ಅನ್ನೋ ತರಾನೇ ಇದೆ. ಏನು ಶಿಕ್ಷಕರನ್ನ ಕಟ್ಟಾಗಬೇಕಲ್ಲಿ, ಮಕ್ಕಳು ತಾನಾಗೆ ಬರ್ತಾರೆ. ಈ ಮಕ್ಕಳ ಸಿಂಪತಿ ತಗೊಂಡು ಟೀಚರ್ಸ್ ವರದಾನ ಆಗೋದು ಬೇಡ. ನಾನು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಮೇನ್ ಇದು ಈಗ ವಿರೋಧ ವ್ಯಕ್ತವಾಗ್ತಾ ಇರೋದಿಲ್ಲಿ ಶಿಕ್ಷಕರಿಂದ. ಯಾಕಂದ್ರೆ ಅವ್ರು ಕಡ್ಡಾಯವಾಗಿ ಬರಲೇಬೇಕಾಗತ್ತೆ, ಅವ್ರಿಗೆ ಅಟೆಂಡೆನ್ಸ್ ಬೇಕಲ್ಲಿ. ಕೇವಲ ಮಕ್ಕಳಿಗೆ ಅಲ್ಲ, ಇದು ಮಕ್ಕಳಿಗೆ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಶಿಕ್ಷಕರಿಗೆ ಬೇಕು. ಶಿಕ್ಷಕರಿಗೆ ನೋಡಿ, ಯಾರಿಂದ ಯಾರಿಗೆ ಲಾಭ ಆಗುತ್ತೋ ಗೊತ್ತಿಲ್ಲ. ನಾನು ಹೇಳಿದೆ ತುಂಬ ಸೂಕ್ಷ್ಮದ ವಿಷಯ ಸರ್. ಸಾವಿರಾರು ಶಾಲೆಗಳು 1 ಟೀಚರ್ 2 ಟೀಚರ್ ಇದ್ದಾರೆ. ನೋಡಿ, ಈಗ ಮಂತ್ಲಿ ಪೀರಿಯಡ್ಸ್ಗೆ ರಜಾ ಕೊಡೋವಂಥದ್ದು ಬಂದಿದೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ಏಕ ಉಪಾಧ್ಯಾಯಿನಿ ಇರ್ತಕ್ಕಂಥ ಶಾಲೆಯಲ್ಲಿ ಆಕೆ ಪೀರಿಯಡ್ಸ್ ಟೈಮಲ್ಲಿ ಆಕೆ ರಜಾ ತಗೊಂಡ್ರೆ ಗತಿ ಏನು? ಇದನ್ನು ಯಾರು ಮಾತಾಡ್ತಾ ಇಲ್ಲ. ಮಕ್ಕಳ ಹಕ್ಕು, ನೀವು ಹೇಳ್ದಂಗೆ ಮಕ್ಕಳ ಹಕ್ಕು ಉಲ್ಲಂಘನೆ ಇದು ಕೂಡ. ಅವರಿಗೆ ಒಂದು ದಿನ ಟೀಚರ್ ಇಲ್ಲದೆ ಇದ್ರೆ ಸುರಕ್ಷತೆಗೆ ಸ್ಟೇಕಲ್ಲಿ ಅದನ್ನೇ ಸರ್ಕಾರ ಪ್ರೊವೈಡ್ ಮಾಡಬೇಕು. ಇವಾಗ ಸರ್ ಅಪಾಯಿಂಟ್ಮೆಂಟೇ ಮಾಡಿಲ್ಲ, 51,000 ಅಪಾಯಿಂಟ್ಮೆಂಟ್ ಮಾಡಬೇಕು. ನಾವು ಇಲ್ಲದೆ ಇರೋದನ್ನೇ ಮಾತಾಡೋದಕ್ಕಿಂತ ಇರೋರನ್ನ ಫಸ್ಟ್ ಎಷ್ಟು ಸದುಪಯೋಗ ಪಡಿಸ್ಕೊಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಸರ್ಕಾರದ ಪರಲ್ಲ, ನಾವು ಇದನ್ನ ಮಾತಾಡಿ ಬೇಜಾರಾಗ್ಬಿಟ್ಟು ಇರೋ ವಿಷಯ ಚಾಲೆಂಜಸ್ ಅವ್ರು ಸರಿ ಮಾಡ್ಕೊಂಡ್ರೆ. ಬಟ್ ನಮಗೇನು ಸಂತೋಷ ಅಂದರೆ ನಾವು ಖಾಸಗಿ ಅವರಾಗಿ ಕೂಡ ಈಗ ಸರ್ಕಾರಿ ಶಾಲೆಯಲ್ಲಿ ಇವೆಲ್ಲ ತರ್ತಾ ಇದ್ದಾವೆ ಅಂದರೆ ಎಲ್ಲ ಖಾಸಗಿ ಶಾಲೆಯವರಿಗೂ ಅದು ಒಂಥರ ನಾವು ಮಾಡಬೇಕು ಅನ್ನೋದು ಬರುತ್ತೆ. ಆದರೆ ಮಾಡಲಿ ಅಂತ ನಾವು ಹೇಳ್ತೀವಿ. ಯಾಕೆ ಗೊತ್ತಾ, ಇವತ್ತು CC ಕ್ಯಾಮ್ರಾ ಹಾಕಿದ್ರಿ, CC ಕ್ಯಾಮ್ರಾ ಹಾಕಿದ್ರಿಂದ ಸಾಧಕ ಬಾಧಕ ಬೇಕಾದಷ್ಟಿದೆ. ಯಾಕೆಂದರೆ ಈ ರಾಜ್ಯದಲ್ಲಿ ಪ್ರಥಮ 1996ರಲ್ಲಿ ಫಸ್ಟು CC ಕ್ಯಾಮ್ರಾ ತರಗತಿ ಒಳಗೆ ಹಾಕಿದ್ದು. ನನಗೆ ಲೇವಡಿ ಮಾಡೋರು, ಏನಕ್ಕೋ CC ಕ್ಯಾಮ್ರಾ ಹಾಕಿದ್ಯಾ ಟೀಚರ್ಸ್ಗಳು ನೋಡೋಕ್ಕ ಅಂದ್ರೆ ನಾನು ಹೇಳಿದೆ 40 ಮಕ್ಕಳು ಕೂತಿದ್ರೆ 80 ಕಣ್ಣು ಅವ್ರ ಮುಂದೆ ಮಾಡದೇ ಇರೋದು ಈ ಕ್ಯಾಮ್ರಾ ಮುಂದೆ ಏನು ಮಾಡೋರು ಅಂದೆ. ಇವತ್ತಿನ ದಿನ ಅದು ಕಡ್ಡಾಯ ಆಯಿತು, ಕಾನೂನಾಯಿತು, ಒಳ್ಳೆಯದಾಯಿತು. ಆದರೆ ದುರುಪಯೋಗವೂ ಇದೆ ಅದರಲ್ಲಿ. ಎಷ್ಟು ಮಿಸ್ಯೂಸ್ ಇದೆ ಗೊತ್ತಾ? ಇವತ್ತೆಲ್ಲೂ ಏನು ತೊಂದರೆ ಮಾಡಲ್ಲ ಮಕ್ಕಳು, ಟಾಯ್ಲೆಟಲ್ಲಿ ಮಾತ್ರ ತೊಂದರೆ ಮಾಡ್ತಾರೆ. ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಒಂದು ಸರ್ಕಾರದ ನಿರ್ಧಾರ ಶಿಕ್ಷಕರಿಗೆ ವರ ಆಗತ್ತಾ ಶಾಪ ಆಗತ್ತಾ? ರಂಗಲಕ್ಷ್ಮಿ ಮೇಡಮ್ ಅವರ, ಈಗ ಈ ಒಂದು ಯೋಜನೆ ಏನಿದೆಯಲ್ಲ ಇದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಖಾಸಗಿ ಶಾಲೆಗಳಿಗೆ ಅನ್ವಯ ಆಗೋದಿಲ್ವಾ? ಖಂಡಿತ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ ಖಾಸಗಿ ಶಾಲೆಯವರು. ಅಲ್ಲ, ನಮ್ಮ ಕ್ಯಾಂಪ್ಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ.
ನಾವು ಇವರು ಮುಂಚೆನೇ ಗೌರ್ಮೆಂಟ್ ಸ್ಕೂಲ್ ಅವ್ರು ಹೇಳಕ್ಕೆ ಮುಂಚೆನೇ ನಮ್ಗೆ ಹೇಳಿಬಿಟ್ರಿ ಇವರು. ಹೋದ ವರ್ಷನೂ 2 years ಬ್ಯಾಕೇ ಎಲ್ಲ ಬರ್ತಾ ಇದೆ ಇಡೀ ವರ್ಲ್ಡಲ್ಲಿ ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮು, ಎಲ್ಲರೂ ರೆಡಿ ಆಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಸರ್ಕಾರಿ ಶಾಲೆ ಮಾಡಿದ್ಮೇಲೆ ನಾವು ಮಾಡದೇ ಇರ್ತೀವ ಸರ್? ಖಂಡಿತ. ಅವ್ರಿಗಿಂತ ಮುಂಚೆ ಅವರು ಹೇಳಿದ್ದಾರೆ, ನಾವು ಖಾಸಗಿಯಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ, ಯಾಕಂದ್ರೆ ಬೇಕಾಗಿರೋ ರಿಸಲ್ಟ್ ಬರ್ತಿದೆ. ಇಲ್ಲ ಇದೆ ನೋಡಿ, ಫೇಶಿಯಲ್ ರೆಕಗ್ನೈಸ್ ಒಂದೇ ಅಲ್ಲ ಅಟೆಂಡೆನ್ಸ್. ಇವತ್ತು ಅದನ್ನ ಬಿಟ್ಟು ಬೇಕಾದಷ್ಟು ಥರ ಇದೆ. ಇವತ್ತು ಆ್ಯಪ್ ಇದೆ, ನೀವು ಯಾವ ಹೋಗಿ ಕ್ಯಾಮ್ರಾ ಮುಂದೆ ನಿಲ್ಲೋದೇ ಬೇಡ. ಆ ಮಗು ತನ್ನ ಹತ್ರ ಒಂದು ಕಾರ್ಡ್ ಇರುತ್ತೆ, 6 ರೂಪಾಯಿ 7 ರೂಪಾಯಿ ಒಂದು ಕಾರ್ಡು, ಆಯಿತಾ? ಆ ಕಾರ್ಡ್ ಜೋಬಲ್ಲಿದ್ದರೆ ಅಥವಾ ಅವ್ರ ID ಕಾರ್ಡಲ್ಲಿ ಇರೋಂಥ ಕಾರ್ಡು, ಆ ಒಂದು ಬೌಂಡ್ರಿ ಇರುತ್ತೆ, ರೇಡಿಯಸ್ಸು, ಆ ಶಾಲೆಯ ಎಂಟ್ರಿ ಅಲ್ಲಿ ನೆಟ್ವರ್ಕ್ ಇರುತ್ತೆ, ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಈ ಮಗು ಈ ಪ್ರೆಮಿಸಸ್ಸಲ್ಲಿ ಬಂದಿರೋದಕ್ಕೆ ಸಾಕ್ಷಿ ಖಚಿತಪಡಿಸಿ ಅವ್ರ ಪೇರೆಂಟ್ಸಿಗೆ ಹೋಗುತ್ತೆ, ಸ್ಕೂಲ್ ಅವರಿಗೂ ಬಂದ್ಬಿಡುತ್ತೆ. ದಿಸ್ ಆರ್ ದಿ ಟೆಕ್ನಾಲಜಿ. ಇದು ಇವತ್ತಿಂದಲ್ಲ, 7-8 ವರ್ಷದ ಹಿಂದೆನೇ ಇದೆ. ಇವತ್ತು ಸರ್ಕಾರ ಅಳವಡಿಸ್ತಾ ಇದೆ ಹೊರತು ಇದು ಫೇಶಿಯಲ್ಲು ಇಸ್ ನೆಕ್ಸ್ಟ್ ಲೆವೆಲ್ ಇರ್ಬೋದು. ಈ ಫೇಶಿಯಲ್ಗೆ ಆರ್ಡಿನರಿ ಫೋನಲ್ಲೂ ಮಾಡ್ಕೊಬೋದು. ಇವತ್ತು ಕಾಸ್ಟ್ ವೈಸು ಕಮ್ಮಿ, ಫಾಸ್ಟಾಗಿ ಈ ಅಟೆಂಡೆನ್ಸ್ ಪ್ರೋಸೆಸ್ಸು ಆಗುತ್ತೆ. ಅಕೌಂಟಬಿಲಿಟಿ ಪೇರೆಂಟಿಗೆ, ಮ್ಯಾನೇಜ್ಮೆಂಟಿಗೆ, ಟೀಚರಿಗೂ ಸಿಗ್ತಾ ಇದೆ. ನಾವೆಲ್ಲ ಈಗ ಏನು ಮಾಡ್ತೀವಿ, ಅಟೆಂಡೆನ್ಸ್ ತಗೊಂಡ್ಮೇಲೆ ಯಾರು ಅಬ್ಸೆಂಟ್ ಆಗ್ತಾರೋ ಇಮಿಡಿಯೇಟ್ ಆಗಿ ನಾವು ಇದ್ರಲ್ಲಿ ಕಳಿಸ್ಬಿಡ್ತೀವಿ, ನಾವು ಮೊಬೈಲಲ್ಲಿ ಆಬ್ಸೆಂಟ್ ಅಂತ ಕಳಿಸ್ಬಿಡ್ತೀವಿ. ನಮ್ಗೆ ಆ ಥರ ಯಾವುದು ಪ್ರೈವೇಟ್ ಸ್ಕೂಲ್ಸ್ ನಾರ್ಮಲ್ ಆಗಿ ಅವ್ರಿಗೆಲ್ಲ ಏನು ತೊಂದರೆ ಇಲ್ಲ, ಎಲ್ಲರೂ ತಕ್ಷಣ ಅರ್ಜೆಂಟ್ ಆದ ತಕ್ಷಣ ಅಟೆಂಡೆನ್ಸ್ ಬಟ್ ಏನಾಗ್ಬೋದು ಅಂತಂದರೆ, ಹೌದು ತುಂಬ ಮಾಡರ್ನೈಸೇಷನ್ನು ತುಂಬ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಬೆಳಿಗ್ಗೆ ಹೋದ ತಕ್ಷಣ ಮಕ್ಕಳು ಅದು ಪ್ರೆಸೆಂಟ್ ಮ್ಯಾಮ್, ಎಸ್ ಮ್ಯಾಮ್ ಅಂತಾರಲ್ಲ, ಆ ಒಂದು ಭಾವನಾತ್ಮಕ ಸಂಬಂಧ ಸ್ವಲ್ಪ ಕಮ್ಮಿ ಆಗ್ಬೋದು ಹೊರತು, ಬಟ್ ಓವರ್ ಆಲು ನನಗೆ ಅನಿಸುತ್ತೆ ದಿಸ್ ಇಸ್ ಓಕೆ. ಎನಿವೇ ಏನಂದರೆ ಒಂದು ಸೆಟ್ಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಪ್ರೇಯರಿಂದ ಬಂದ ತಕ್ಷಣ ಟೀಚರ್ ಅಟೆಂಡೆನ್ಸ್ ತಗೊಳ್ತಾರೆ, ಅಟೆಂಡೆನ್ಸ್ ಅವೆಲ್ಲ ಇದ್ದೇ ಇರುತ್ತೆ. ಅದು ಅಕೌಂಟಬಿಲಿಟಿ ಮಾಡಲೇಬೇಕು. ಒಂದು ಇವಾಗ ನೀವು ಹೇಳಿದ್ರಿ ಅದು 100% ಕರೆಕ್ಟ್. ಅರ್ಬನ್ನಲ್ಲಿ, ಇವಾಗ ರೂರಲಲ್ಲಿ ಎಷ್ಟು ಹಳ್ಳಿನಲ್ಲಿ ಇವಾಗ್ಲೂ ಡೇ ಟೈಮ್ ಕರೆಂಟ್ ಇದೆ ಅಂತ ಗೊತ್ತಾ ಮೇಡಮ್? ಇದು ಬ್ಯಾಟ್ರಿಲಿ ಆಪ್ರೇಟ್ ಆಗುತ್ತೆ ಸರ್. 1 ನಿಮಿಷ, ಬ್ಯಾಟ್ರಿ ಸರ್ ಪ್ರಾಕ್ಟಿಕಲ್ ಮಾತಾಡೋರು ಹೇಳ್ತಾರೆ. ಮೊದಲು ಕಡೆ ನೀವು ಗಮನ ಕೊಡಿ. ಶೌಚಾಲಯ ಇಲ್ಲ, ವಿದ್ಯುತ್ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಮಗು ಬರೋದು ಬೇಡ ಅಂತನಾ? ಅಟೆಂಡೆನ್ಸ್ ಅಲ್ಲ, ಈಗ ಇಲ್ಲದೆ ಇರೋದು ಬೇಕಾದಷ್ಟು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ನನ್ನ ಪ್ರಕಾರ ಟೀಚರೇ ಮೂಲಭೂತ ಸೌಕರ್ಯ. ಈಗ ಇದರಿಂದ ನಾನು ವಾದ ಮಾಡ್ತೀನಿ, ಇದರಿಂದ ಟೀಚರ್ ಬರೋದು ಸರಿ ಆಗ್ಬಿಟ್ರೆ ಮಕ್ಕಳಿಗೆ ನೀವು ಬಿಡ್ತಿರೋ ಗೊತ್ತಿಲ್ಲ, ಟೀಚರ್ ಫಸ್ಟ್ ಬರೋದಕ್ಕೆ ಟೀಚರ್ಸ್ ಬರ್ತಾರೆ, ಮತ್ತೆ ಟೀಚರ್ಸ್ ಅಪಾಯಿಂಟ್ಗಳು ಆಗ್ತಾರೆ. ಇವಾಗ ಎಷ್ಟೊಂದು ಸರ್ ಹೇಳಿದ್ರಲ್ಲ, ಇವಾಗ 3 ದಿನ ಇಲ್ಲ ಗೆಸ್ಟ್ ಟೀಚರ್ ತಗೊಂತೀವಲ್ಲ, ಗೆಸ್ಟ್ ಟೀಚರ್ ಅಕೌಂಟಬಿಲಿಟಿ ಇರಲ್ಲ. ಅದಕ್ಕೂ ಕೂಡ ಇದು ಇರೋದು ಸರ್. ಗೆಸ್ಟ್ ಟೀಚರ್ ಹೊಸದಾಗಿ ಬರಬೇಕು. ಇವಾಗಿರೋ ಏನು ಬಂತು ಅಂದ್ರೆ ಇವಾಗ ಒಂದೊಂದೇ ಟೀಚರ್ ಇದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟೋ ಸಾವಿರ ಶಾಲೆನಲ್ಲಿ ಒಂದೊಂದೇ ಟೀಚರ್ ಇದ್ದಾರೆ. ಅವಾಗ ನೀವು ಯಾವ್ದು ಫೇಶಿಯಲ್ ಅಟೆಂಡೆನ್ಸ್ ಬಂದ್ರು ಏನಾಗಲ್ಲ. ಟೀಚರ್ಸ್ ಅಪಾಯಿಂಟ್ ಆಗಬೇಕು, ಯಾರು ಕ್ವಾಲಿಫೈಡ್ ಟೀಚರ್ಸ್ ಆಗಬೇಕು. ಉತ್ತಮ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ, ಆ ತರ ಯಾರು ಇರಲ್ಲ. ಮಕ್ಕಳು ಒಳಗೆ ಬಂದ್ಮೇಲೆ ಅವ್ರಿಗೆ ಶೌಚಾಲಯ ಬೇಕಾಗುತ್ತೆ, ಅವ್ರಿಗೆ ಕ್ಲಾಸ್ ರೂಮ್ ಬೇಕಾಗುತ್ತೆ, ಬೆಂಚ್ ಅವಾಗ ಅದು ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಇದೆಲ್ಲ ಅಕೌಂಟಬಿಲಿಟಿಗೆ ಯಾವಾಗ AI ಬರುತ್ತೋ ಅವಾಗ ಮೂಲಭೂತ ಸೌಕರ್ಯ ಆಟೋಮೆಟಿಕ್ ಆಗಿ ಆಗುತ್ತೆ ಸರ್. ನೀವೇನು ಬೇಡ, AI ಬಂದ ತಕ್ಷಣ ಮೂಲಭೂತ ಸೌಕರ್ಯ ಆಟೋಮೆಟಿಕ್. ನೀವೇನು ಈ ಒಂದು ಫೇಶಿಯಲ್ ಏನು ಹಾಕ್ತಿದ್ದೀರಲ್ಲ, ಅದನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೋ ಬದಲು ಮೂಲಭೂತ ಸೌಕರ್ಯದ ಕಡೆ ಮತ್ತೆ ಶಿಕ್ಷಕರ ಕೊರತೆ ಇದೆ, ಬೇಕಾದ್ರೆ ಇದನ್ನ ಮಾಡಿ ಅನ್ನೋದು ಸರ್. ಈ ಮೂಲಭೂತ ಸೌಕರ್ಯದ ಸಮಸ್ಯೆ, ಶಿಕ್ಷಕರ ಸಮಸ್ಯೆ ಇದು ಇವತ್ತಿಂದಲ್ಲ, ತುಂಬಾ ವರ್ಷಗಳಿಂದ ನಡೀತಾ ಇದೆ. ಸೊ ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಸಮಸ್ಯೆ ಇನ್ನೂ ಅಂತಿಮವಾಗಿ ಬೇಕಾಗಿರೋದು ಉತ್ತಮ ರಿಸಲ್ಟ್. ಕರೆಕ್ಟ್ ಅಲ್ವಾ? ಉತ್ತಮ ರಿಸಲ್ಟ್ ಬೇಕಾದ್ರೆ ಮಕ್ಕಳಿಗೆ ಮೊದಲು ಪ್ರಾಂಶುಪಾಲರು ಬೇಕಂದ್ರೆ ಅವರು ಬರೋದಕ್ಕೊಂದು ದಾರಿ ಬೇಕು. ಈಗ ಎಷ್ಟೋ ಕಡೆ ಏನಾಗ್ತಿದೆ, ಇವಾಗ ನಾವು ವ್ಯಾಲ್ಯೂಷನ್ಸ್ಗೆಲ್ಲ ಹೋಗ್ತೀವಿ, ಅವಾಗ ಮಾತಾಡ್ತಿರ್ತೀವಿ ಗೌರ್ಮೆಂಟ್ ಟೀಚರ್ಸ್ ಜೊತೆ. ಅವ್ರು ಇವಾಗ ಏನು ಹೇಳ್ತಿದ್ದಾರೆ, ಈಗ ಆಲ್ರೆಡಿ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಏನಂದ್ರೆ ಆ ಟೀಚರ್ ಒಳಗೆ ಬಂದ ತಕ್ಷಣ ಆ್ಯಪಲ್ಲಿ ಅವ್ರು ಅಟೆಂಡೆನ್ಸ್ ಹಾಕಬೇಕು, ಅವ್ರ 100 ಮೀಟರ್ ರೇಡಿಯಸ್ ಅಲ್ಲೇ ಇರಬೇಕು. ಅವ್ರು ಆಚೆ ಹೋದ್ರೆ ಆ್ಯಪಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದೇ ಆಲ್ರೆಡಿ ಎಷ್ಟೊಂದು ವ್ಯವಸ್ಥೆಗಳಲ್ಲಿ ಚೇಂಜ್ನ ತಂದಿದೆ. ಸೊ ಅದೇ ಇಷ್ಟು ಚೇಂಜಸ್ನ ತಂದಿದೆ ಅಂದ್ರೆ ಈ ಬಯೋಮೆಟ್ರಿಕ್ ಸಿಸ್ಟಮ್ ಅಥವಾ ಫೇಶಿಯಲ್ ರೆಕಗ್ನಿಷನ್ ಬಂದ್ರೆ ಇನ್ನೂ ಹೆಚ್ಚು ಚೇಂಜಸ್ ಆಗುತ್ತೆ. ಅದಾಗ್ತಾ ಎಲ್ಲ ಒಂದೊಂದೇ ಬದಲಾವಣೆ ಆಗುತ್ತೆ. ಬದಲಾವಣೆ ಇವಾಗ ತಕ್ಷಣ ಆಗುತ್ತೆ. ನಾವು ಬರೀ ಮೂಲಭೂತ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಪೂರಕವಾಗಿ SITS ಅಂತ ಯಾವಾಗ ಬಂತು ಈ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಪ್ರಥಮ.
ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಸುಧಾಮೂರ್ತಿ ಅವರ ಒಂದು ಯೋಜನೆಗೆ ಬಂದು ಅವರು ಪೈಲಟ್ ಪ್ರಾಜೆಕ್ಟಿಗೆ ಕೊಟ್ಟಿದ್ದು. ಇದು ಸಕ್ಸಸ್ಸಿವ್. ನೀವು ನಂಬ್ತಿರೋ ಬಿಡ್ತಿರೋ, ಲಂಡನ್ನಲ್ಲಿರೋ ಪ್ರಧಾನಮಂತ್ರಿ ನಮ್ಮ ರಾಜ್ಯದ SATS ಅನ್ನು ನೋಡಿ, ಹಲೋ ಮಿಸ್ಟರ್ ಕಮಿಷನರ್, ಹೌ ಮೆನಿ ಸ್ಟೂಡೆಂಟ್ಸ್ ಯು ಹ್ಯಾವ್, ಹೌ ಮೆನಿ ಸ್ಕೂಲ್ಸ್ ಯು ಹ್ಯಾವ್ ಅಂದರು. 70,000 ತಕ್ಷಣ ಸರ್ಪ್ರೈಸ್, ವಿ ಡೋಂಟ್ ಹ್ಯಾವ್ ಇವನ್ ದಟ್ ಮಚ್ ಆಫ್ ಸ್ಟೂಡೆಂಟ್ಸ್ ಅಂದರು. ಹೌ ಡು ಯು ಮೇಂಟೈನ್ ಅಂದರು. ಅಂದರೆ ಯಾವಾಗ SATS ಬಂತು, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಪ್ರತ್ಯಕ್ಷ ಸಾಕ್ಷಿ. ಒಂದೊಂದು ವರ್ಷಕ್ಕೆ 1.5 ಲಕ್ಷ 1.25 ಲಕ್ಷ ಮಕ್ಕಳ ಗೋಸ್ಟ್ ಡೇಟಾನ ನಾವು ಕ್ಲಿನ್ಸ್ ಮಾಡಿದ್ದೀವಿ. ಅಂದರೆ ಫೇಕ್ ಡೇಟಾಗಳನ್ನ ಇನ್ನೂ ಇದೆ. ಅದು ಕ್ಲಿನ್ಸ್ ಮಾಡೋದ್ರಿಂದ ಈ ರಾಜ್ಯದ ಜನರ ದುಡ್ಡು, ಕೋಟಿಗಟ್ಟಲೆ ದುಡ್ಡು ಉಳಿತಾಯ ಆಗಿ ಇನ್ನೊಂದು ಯೋಜನೆಗಳಿಗೆ ಹೋಗ್ತಾ ಇದೆ. ನಾವು ನೋಡಿ, ಖಾಸಗಿ ಸರ್ಕಾರ ಅಂತಲ್ಲ, ನೈಜವಾಗಿ ಒಳ ಹೊಕ್ಕಿ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಅರೌಂಡ್ 10 ಇಯರ್ಸಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಲ್ಲಿ ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು, ಡಿಜಿಟಲ್ ಅಕೌಂಟಬಿಲಿಟಿ, ಕೋಟಿಗಟ್ಟಲೆ ಜನರ ದುಡ್ಡು ಉಳಿತಾಯ ಆಗಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸರ್ಕಾರ ಪರ ಅಲ್ಲ, ನನ್ನ ವೈಯಕ್ತಿಕ. ಯಾಕಂದರೆ ನಾವು ಮೊದಲು ನಮ್ಮೆಲ್ಲ ಸದಸ್ಯರು ಅಪೋಸ್ ಮಾಡಿದ್ರು, ಏನು ಸರ್ ಇದು ನಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ. ನಾನು ಸ್ವಲ್ಪ ಬಣ್ತನದಲ್ಲೇ ಇರಲಿ ಅಂತ ನಾನು ಇದು ಮಾಡಿದ್ದಕ್ಕೆ ಇವತ್ತು ಗಾಜಿನ ಮನೇಲಿ ಇದ್ದೀವಿ. ಅಂದರೆ ಎಲ್ಲ ಡೇಟಾ, ಯಾವ ಸ್ಕೂಲ್ ಅನುಮತಿ ಪಡೆದಿದೆ, ಯಾವ ಸ್ಕೂಲ್ ಅನುಮತಿ ಪಡೆದಿಲ್ಲ. ಇವತ್ತು ನೋಡಿ ಪೇಪರಲ್ಲಿ ದೊಡ್ಡದಾಗಿ ನ್ಯೂಸ್ ಇದೆ, ಆ ಸ್ಕೂಲಲ್ಲಿ ಅನುಮತಿನೇ ಇಲ್ಲ ಅಂತ. ನಮಗೆ ಅವಕಾಶ ಇದೆ ಇವನ್ನೆಲ್ಲ ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದನ್ನು ಮಿಸ್ಯೂಸ್ ಮಾಡೋರು ಇದ್ದಾರೆ, ಯೂಸ್ ಮಾಡೋರು ಇದ್ದಾರೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಈಗ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು 100 ಜನ ಇದ್ದಾರೆ ಅಂತ ಹೇಳಿದ್ರೆ, ನಾವು ಮ್ಯಾನ್ಯಲ್ ಅಟೆಂಡೆನ್ಸ್ ತಗೊಂಡಾಗ ಪ್ರಾಕ್ಸಿ ಚಾನ್ಸಸ್ಸು ಇರುತ್ತೆ. ಮತ್ತೆ ಟೀಚರ್ಸ್ ಮೇಲೂ ಪ್ರೆಷರ್ ಇದೆ ಅಟೆಂಡೆನ್ಸ್ ಇರಬೇಕು ಅಂತ. ಆವಾಗ ಅವರು ತಿದ್ದುಪಡಿ ಮಾಡುವ ಚಾನ್ಸಸ್ಸು ಇರುತ್ತೆ. ಬಟ್ ಈ ಬಯೋಮೆಟ್ರಿಕ್ ಸಿಸ್ಟಮ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಬಂದ್ರೆ ಇದು ಯಾವುದಕ್ಕೂ ಸಾಧ್ಯತೆನೇ ಇರೋದಿಲ್ಲ. ಸೊ ಡಿಜಿಟಲೈಸ್ ಏನಿರುತ್ತೆ ಗೊತ್ತಾ, ಸೆಂಟ್ರಲೈಸ್ ಸಿಸ್ಟಮ್ ಮಾಡಿರ್ತಾರೆ. ಇವಾಗ ಫೇಶಿಯಲ್ ಎಲ್ಲೆಲ್ಲಿ ಹಾಕಿರ್ತಾರೋ ಆಲ್ ಓವರ್ ಕರ್ನಾಟಕ ಸೆಂಟ್ರಲೈಸ್ ಸಿಸ್ಟಮ್ ಇರುತ್ತೆ. ಅದನ್ನ ಶಿಕ್ಷಣ ಮಂತ್ರಿಗಳು ಮೊಬೈಲಲ್ಲಿ ಇಟ್ಕೊಂಡು ನೋಡ್ಬೋದು. ಆ ಥರ ಫೆಸಿಲಿಟಿ ಇರುತ್ತೆ, ಅಂಗೈಯಲ್ಲಿ ನೋಡ್ಬೋದು. ನಮ್ಮ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇಷ್ಟು ಜನ ಬಂದಿದ್ದಾರೆ, ಪ್ರೈವೇಟ್ ಸ್ಕೂಲ್ಸಲ್ಲಿ ಇಷ್ಟು ಜನ ಬಂದಿದ್ದಾರೆ ಅಂತ ಟಕ್ ಅಂತ ನಮಗೂ ಕಷ್ಟ ಇದೆ. ಆದರೆ ಇದರ ಹಿಂದೆ ಇನ್ನೊಂದು ಮರ್ಮ ಇದೆ. ನೆಕ್ಸ್ಟ್ ಪಾಪ ಮಾತಾಡಲಿ, ಆಮೇಲೆ ಹೇಳ್ತೀನಿ. ಇದು ನಿಜವಾದ ಸತ್ಯ ಒಂದಿದೆ, ನನಗೆ ಈಗ ಗೋಚರಿಸ್ತು, ಆಮೇಲೆ ಹೇಳ್ತೀನಿ. ಮತ್ತೆ ಇನ್ನೂ ಇದು ಡೆವಲಪ್ ಆದಂಗೆ ಅವ್ರು ಹಾಕೋದೇ ಬೇಡ. ಸ್ಕೂಲಿಗೆ ಎಂಟ್ರಿ ಆದ್ರೆ ಸರ್, ಇದಾಗಲೇ ಇದೆ ಸರ್. ಸ್ಕೂಲಿಗೆ ಎಂಟ್ರಿ ಆದ್ರೇನೆ ಪ್ರೆಸೆಂಟ್ ಆಗುತ್ತೆ ಸರ್. ಈಗಾಗಲೇ ಇದೆ. ವೆಹಿಕಲ್ ರೋಡಲ್ಲಿ ಹೋದ್ರೆ ಹೇಗೆ ಅದು ಟ್ರ್ಯಾಕ್ ಆಗ್ತದೆ, ಅದೇ ರೀತಿ ಫೇಸ್ ರೆಕಗ್ನೈಸೇಷನ್ ಇದ್ರೆ ಮಕ್ಕಳು ಶಾಲೆಗೆ ಎಂಟ್ರಿ ಆದ್ರೆ ಅವ್ರದ್ದು ಅಟೆಂಡೆನ್ಸ್ ಆಗುತ್ತೆ. ನೋಡಿ, ಇನ್ನೊಂದಿದೆ. ನನ್ನ ಪ್ರಶ್ನೆ ಅಂದ್ರೆ ಮಕ್ಕಳ ಅವಶ್ಯಕತೆ ಇಲ್ಲ, ಮೊದಲು ಶಿಕ್ಷಕರಿಗೆ ಅಲ್ಲ, ಅದನ್ನು ಇಬ್ರು ಒಂದೇ ವ್ಯವಸ್ಥೆ ಅಂದ್ಮೇಲೆ ಟೀಚರಿಗೆ ಆ ಮಿಷಿನ್ ಒಂದೇ ದುಡ್ಡು, ಮಿಷಿನ್ ನಲ್ಲಿರೋ ಸಾಫ್ಟ್ವೇರ್ ಒಂದು, ಅವ್ರ ಅಪ್ಪ ಅಮ್ಮಂಗೆ ಅನುಕೂಲ ಆಗಲಿ ಮಕ್ಕಳಿಗೆ. ಆಮೇಲೆ ಈಗ ಫೇಸಿಗೆ ಹೋಗಿ ನಿಂತ್ಕೊಳ್ಳೋದು ಬೇಡ. ಇನ್ನೊಂದಿದೆ, ಅಲ್ಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಆಟೋಮೆಟಿಕ್ ಆಗಿ 100 ಜನ ಬನ್ನಿ, 100 ಜನನು ಕ್ಯಾಪ್ಚರ್ ಮಾಡಿ 100 ಜನದಲ್ಲಿ ನಿಮಗೆ ಯಾರಿಗೆ ಓಡೋಗ್ಬೇಕು ಅಂತ ಮನಸ್ಸಿದೆ, ಯಾರು ದುಃಖದರಿತಾಗಿದ್ದಾನೆ, ಯಾರು ಖುಷಿಯಾಗಿ ಬರ್ತಾನೆ, ಅದನ್ನು ಕೂಡ ಐಡೆಂಟಿಫೈ ಮಾಡಿ AI ಖುಷಿ, ಹ್ಯಾಪಿ ಮೂಡು, ಸ್ಯಾಡ್ ಮೂಡು, ಡಿಪ್ರೆಸ್ಡು ಅಂತ ಕೊಡುತ್ತೆ. ಇವತ್ತು ಕ್ಯಾನ್ ಯು ಇಮ್ಯಾಜಿನ್ ವಿತ್ ಅ ಸ್ಮಾಲ್ ಅಮೌಂಟ್ ಯು ಕ್ಯಾನ್ ಗೆಟ್ ದಟ್ ಬ್ಯೂಟಿಫುಲ್ ಕೌಂಟಿಂಗ್. ಅವರೇನು ಇದು ಮಾಡೋದೇ ಬೇಡ. ಸೊ ಈ ಸ್ಕೂಲಲ್ಲಿ ಎಷ್ಟು ಜನ ಪ್ರೇಯರಲ್ಲಿ ಇದು ಮಾಡಿಬಿಟ್ರೆ ಎಷ್ಟು ಜನ ಬಂದಿದ್ದಾರೆ ಅಂತ ಸರ್ಕಾರಿ ಶಾಲೆಯಲ್ಲಿ ಆಗ್ಲಿ ಅನ್ನೋದು ಖಾಸಗಿತನದಲ್ಲಿ ಆಗುತ್ತೆ. ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ಮಾಡಿದೆಯಲ್ಲ ಸರ್. ಇದಕ್ಕೆ ಸ್ವಾಗತ ಮಾಡೋಣ. ನಮ್ರತಾ ಮೇಡಮ್ ಅವರು, ಈಗ ಬರೀ ಪಾಠ ಆಗ್ತಿದೆ ಬಿಟ್ರೆ ಸ್ಕಿಲ್ ಡೆವಲಪ್ ಆಗ್ತಿಲ್ಲ ಅನ್ನುವಂಥ ಇನ್ನೊಂದು ವಾದ ಇದೆ. ಬರೀ ಹಳೆ ಪಾಠಗಳನ್ನು ಓದ್ತಿದ್ದಾರೆ ಮಕ್ಕಳು ಬಿಟ್ರೆ ಈಗಿನ ಯುಗದಲ್ಲಿ ಏನು ಬೇಕು ಅದು ಕೊಡ್ತಾ ಇಲ್ಲ ಶಿಕ್ಷಕರು. ಅದರ ತಕ್ಕಂತೆ ಈಗಿನ ಯುಗದಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ, ಇರೋವಂಥ ಪಾಠವನ್ನು ಮಾಡ್ತಾರೆ, ಹೋಗ್ತಾರೆ. ಸರ್, ಇವಾಗ ಅಪ್ಡೇಷನ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಫೀಲ್ಡ್ ತೊಗೊಳ್ಳಿ, ನಾವು ಅಪ್ಡೇಟ್ ಆದರೆ ನಮಗಲ್ಲಿ ವ್ಯಾಲ್ಯೂ. ಸಾಫ್ಟ್ವೇರ್ ಫೀಲ್ಡ್ ತೊಗೊಳ್ಳಿ, ಯಾವುದ್ರಲ್ಲೇ. ಬಟ್ ಅದನ್ನು ನಾವು ಟೀಚರ್ಸ್ ಕೂಡ ಅಳವಡಿಸ್ಕೋಬೇಕು, ನಾವು ಕೂಡ ಅಪ್ಡೇಟ್ ಆಗಬೇಕು. ನಾವು ಯಾವುದೋ ಹಳೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಪಾಠ, ನಂದು ಹಳೆ ನೋಟ್ಸ್ ಇದೆ, ಅದನ್ನ ಇಟ್ಕೋತೀನಿ, ಮಕ್ಳು ಕೊಡ್ತೀನಿ, ಪಾಠ ಮಾಡ್ತೀನಿ ಅಂದರೆ ಖಂಡಿತ ಅದು ಇವತ್ತಿಗೆ ನಡೆಯೋದಿಲ್ಲ. ಸೊ ಅದ್ರ ಜೊತೆ ನಾವು ಅಪ್ಡೇಟ್ ಆಗಿ ಅದಕ್ಕೆ ಏನೆಲ್ಲ ಎಕ್ಸ್ಟ್ರಾ ಅಡಿಷನ್ಸ್ ಮಾಡ್ಬೋದು. ಇವಾಗ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೆ ಗೌರ್ಮೆಂಟು. ಸೊ ಅದನ್ನು ಹೇಗೆ ನಾವು ಮಕ್ಕಳಿಗೆ ತಲುಪಿಸ್ಬೋದು, ಇದ್ರ ಬಗ್ಗೆನೂ ಚಿಂತೆ ಮಾಡಬೇಕು. ಇದ್ರ ಬಗ್ಗೆ ಚಿಂತೆ ಮಾಡಬೇಕಂದ್ರೆ ಫಸ್ಟು ಟೀಚರ್ಸ್ ಅಪ್ಡೇಟ್ ಆಗಬೇಕು, ಅವರಿಗೆ ಟ್ರೈನಿಂಗ್ಸ್ ಕೊಡಬೇಕು. ಯಾವುದೇ ಫೀಲ್ಡು ಅಪ್ಡೇಟ್ ಆಗ್ತಾರ ಥರ ಟೀಚಿಂಗ್ ಫೀಲ್ಡು ಅಪ್ಡೇಟ್ ಆಗಬೇಕು. ಸೆಕೆಂಡ್ ಥಿಂಗ್ ಏನಂತಂದರೆ, ಇವಾಗ ಜೆನ್ಸಿ ಕಿಡ್ಸು, ನಾವು ಅವ್ರಿಗೇನು ಹೇಳ್ಕೊಡೋದೇ ಬೇಡ, ಅವರಲ್ಲಿ ಆಲ್ರೆಡಿ ತುಂಬ ಎನರ್ಜಿ ಇದೆ. ಆ ಇರೋ ಎನರ್ಜಿನ ನಾವು ಒಳ್ಳೆ ರೀತಿ ಕಡೆಗೆ ತೊಗೊಂಡೋಗ್ಬೇಕು. ಏನಾಗ್ತಾ ಇದೆ ಅಂದರೆ ಆ ಎನರ್ಜಿ ಚಾನಲೈಸ್ ಆಗ್ತಾ ಇಲ್ಲ.
ಒಳ್ಳೆ ರೀತಿ ಕಡೆಗೆ ಹೋಗ್ತಾ ಇಲ್ಲ. ಅದೇನಾಗ್ತಿದೆ, ವೇಸ್ಟ್ ಆಗ್ತಿದೆ. ಯಾವ ಕಡೆ? ಕೆಟ್ಟ ರೀತಿ ಕಡೆಗೆ ಹೋಗ್ತಿದೆ. ಇದರಲ್ಲಿ ನಮ್ಮದು ಪೇರೆಂಟ್ಸ್ದು ತಪ್ಪಿದೆ, ಟೀಚರ್ಸ್ದು ತಪ್ಪಿದೆ. ಯಾವಾಗ ನಾವು ನಮ್ಮ ಮಕ್ಕಳಲ್ಲಿರೋ ಎನರ್ಜಿನ ಒಳ್ಳೆ ರೀತಿಯಲ್ಲಿ ಕನ್ವರ್ಟ್ ಮಾಡ್ತೀವಿ, ಅವ್ರಿಗೆ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಈ ರೀತಿ ಅವ್ರನ್ನ ಆಕ್ಯುಪೈ ಮಾಡೋದ್ರಿಂದ, ಟೀಚರ್ಸ್ ಅಪ್ಡೇಷನಿಂದ ಇದೆಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಸರ್, ಇನ್ನೊಂದು ಯಕ್ಷ ಪ್ರಶ್ನೆ, ಸರ್ಕಾರದ ಮೂಲ ಉದ್ದೇಶ ಏನಿರಬಹುದು ಅನ್ನೋದು ಈಗ ಒಂದು ಮೇಡಮ್ ಮಾತಾಡಿದ್ರ ಬಗ್ಗೆನೂ ನನಗೆ ಒಂಚೂರು ಅವಕಾಶ ಕೊಡಿ. ಮೂಲ ಉದ್ದೇಶ, ಈಗ ರಾಜ್ಯದಲ್ಲಿ ಲಕ್ಷಾಂತರ ಶಿಕ್ಷಕರಿದ್ದಾರೆ. ಅದರಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಿಗೆ, ಅದರಲ್ಲೂ ಅನುದಾನಿತ ಶಾಲೆಗಳಲ್ಲಿ ಟೀಚರ್ಸಿಗೆ ಸಂಬಳ ಸರ್ಕಾರ ಕೊಡುತ್ತೆ. ಅಲ್ಲಿ ಮಕ್ಕಳ ಸಂಖ್ಯೆ ಸರಿ ತೂಗಲಿಲ್ಲ ಅಂದರೆ ಆ ಟೀಚರನ್ನ ಬೇರೆ ಕಡೆ ವರ್ಗಾಯಿಸ್ತಾರೆ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅನೇಕ ಸಂಸ್ಥೆಗಳಲ್ಲಿ ಫೇಕ್ ಮಕ್ಕಳನ್ನು ದಾಖಲಾತಿ ಮಾಡಿ ಮಕ್ಕಳಿದ್ದಾರೆ ಅಂತ ತೋರಿಸ್ಕೊಂಡು, ಸ್ಥಳೀಯ ಇರ್ತಕ್ಕಂಥ ಖಾಸಗಿ ಶಾಲೆಯಲ್ಲೂ ಮಕ್ಕಳಿರ್ತಾರೆ, ಅದೇ ಮಕ್ಕಳನ್ನ ಟಿ ಸಿ ಔಟ್, ಅಲ್ಲಿ ಎಂಟ್ರಿ ಆದಮೇಲೆ ಟಿ ಸಿ ಔಟ್ ಮಾಡಿ ಇಲ್ಲಿಂದ ಮಾಡಿಕೊಂಡು ಇಲ್ಲಿ ತೋರಿಸ್ಕೊಂಡು, ಇಲ್ಲಿ ಇವರ ಒಂದು ಪ್ರೋಸೆಸ್ ಆದಮೇಲೆ ವಾಪಸ್ ಅಲ್ಲಿಗೆ ವರ್ಗಾವಣೆ ಮಾಡ್ತಕ್ಕಂಥ ಈ ನಕಲಿತನ ಕೂಡ ಶಿಕ್ಷಣ ಇಲಾಖೆಗೆ ಬಿಕಾಸ್ ಆಫ್ ಡಿಜಿಟಲ್ ಇದು ಗೊತ್ತಾದ ಮೇಲೆ ಇವಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಇದನ್ನು ತರ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಫಿಸಿಕಲ್ ಆಗಿ ಇವತ್ತು ಎಷ್ಟು ಮಕ್ಕಳು ಶಾಲೆ ಒಳಗೆ ಬಂದರು, ಫಿಸಿಕಲ್ ಆಗಿ ಪ್ರತಿದಿನ ಬರ್ತಾ ಇದ್ದಾರಾ? ಆಬ್ಸೆಂಟ್ ಆದರೆ ಎಷ್ಟು ಆಗ್ಬೋದು? 10 ಜನದಲ್ಲಿ ಒಬ್ಬ ಆಗ್ಬೋದು. 4 ಜನ ಆಬ್ಸೆಂಟ್ ಆಗಿದ್ರೆ ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕು. ಇವೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಜವಾಬ್ದಾರಿ ನಾಳೆ ದಿನ ನಾವೇ ಬೈತೀವಿ, ಅಧಿಕಾರಿಗಳು ಏನು ಮಾಡಿ ತಿಂತಾ ಇದ್ದಾರೆ, ಸರ್ಕಾರ ಏನು ಮಾಡ್ತಾ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಆದರೆ ಮಕ್ಕಳಿಲ್ಲ, ಇವೆಲ್ಲ ಮಾತಾಡೋ ಮುಂಚೆ ಇವರು ನೋಡಿ, ಟೆಕ್ನಾಲಜಿ ಸೆಕೆಂಡ್ರಿ, ಅದು ಏನು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೋ, ಅದಕ್ಕೆ ತಕ್ಕ CSR ಫಂಡ್ ಇದೆ. ಇವತ್ತು ಖಾಸಗಿ ಶಾಲೆಗೆ ಏನೂ ಬರಲ್ಲ, ಸರ್ಕಾರಿ ಶಾಲೆಗೆ ಅಂದರೆ ಸಾವಿರಾರು ಕೋಟಿಗಳು ಹರಿದು ಬರ್ತಾ ಇದೆ. ಯಾರೋ ಆ ದುಡ್ಡುಗಳಲ್ಲೂ ಇದು ಬಳಕೆ ಮಾಡಿ, ಆದರೆ ಮಕ್ಕಳಿಗೆ ಮಕ್ಕಳ ತಲೆ ಎಣಿಕೆ, ಶಿಕ್ಷಕರ ತಲೆ ಎಣಿಕೆ ಇದು ಎಷ್ಟು ಅಗತ್ಯ ಇದೆ. ಇದರಿಂದ ಸಂಬಳ, ಆಮೇಲೆ ಟೀಚರ್ ವರ್ಗಾವಣೆ. ಎಷ್ಟೋ ಸ್ಕೂಲಲ್ಲಿ 100 ಮಕ್ಕಳಿದ್ದಾರೆ. ನಮ್ಮ ಮೆಂಬರ್ ಸ್ಕೂಲ್ಗಳಲ್ಲೇ ಒಂದೊಂದು ಶಾಲೆಯಲ್ಲಿ 300-400 ಮಕ್ಕಳಿದ್ದಾರೆ. 4-5 ಟೀಚರ್ ಡೆಫಿಸಿಟ್ ಇದೆ. ಎಷ್ಟು ದಿನದಿಂದ? 4 ವರ್ಷ, 5 ವರ್ಷ, 8 ವರ್ಷದಿಂದ ಟೀಚರೇ ಕೊಡ್ತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ 10 ಮಕ್ಕಳು ಇಲ್ಲ, ಅಲ್ಲಿ 4 ಜನ ಟೀಚರ್ ಇದ್ದಾರೆ. ಆ ಟೀಚರಿಗೆ ಹಿಂಗೆ ಈ ಸ್ಕೂಲಿಗೆ ಬರೋಕ್ಕೆ ಮಾಡಬೇಕು, ಇವೆಲ್ಲವೂ ಮಾನದಂಡ ಆಗ್ತವೆ. ಯಾಕೆಂದರೆ ವರ್ಕ್ ಲೋಡ್ ಇಲ್ಲ. ಆ ಟೀಚರ್ಸನ್ನು ಇಲ್ಲಿಗೆ ಹಾಕೋಕ್ಕೆ ಅವರು ಮಕ್ಕಳಿದ್ದಾರೆ ಅಂತ ತೋರಿಸ್ಕೊತಾರೆ, ಫಿಸಿಕಲ್ ಆಗಿಲ್ಲ. ಅದನ್ನು ಹೆಂಗೆ ಕಂಡುಹಿಡಿಯೋದು? ಇದು ತಂತ್ರಗಾರಿಕೆ. ಇದರಿಂದ ಖಂಡಿತವಾಗ್ಲೂ ಮಕ್ಕಳ ನ್ಯಾಯ ಸಿಗುತ್ತೆ, ಟೀಚರ್ ಸ್ಕೇರ್ಸಿಟಿನೂ ಒಂದಷ್ಟು ಸಾಲ್ವ್ ಆಗುತ್ತೆ. ಯಾಕಂದರೆ ಸಾವಿರಾರು ಟೀಚರ್ ಇಲ್ಲ ಅನ್ನೋದು ಮಾತಾಡ್ತಾ ಇದ್ದೀವಿ, ಸಾವಿರಾರು ಟೀಚರ್ ಇದ್ದು ಆ ಟೀಚರಿಗೆ ವರ್ಕ್ ಲೋಡ್ ಇಲ್ಲ ಅನ್ನೋದನ್ನು ಯಾರೂ ಮಾತಾಡ್ತಾ ಇಲ್ಲ. ಸರ್, ಮಕ್ಕಳ ಸ್ಮಾರ್ಟ್ನೆಸ್ ಎಷ್ಟಿದೆ ಅಂತ ಹೇಳಿದ್ರೆ ನಾವು ಅವ್ರ ಮುಂದೆ ನಿಂತ್ಕೊಂಡು ಏನು ಸಿಲ್ಲಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ನಮಗೆ ನಾಲೆಜ್ ಇರಬೇಕು. ಸೊ ಮಕ್ಕಳು ಬರೀ ಫೋರ್ಸ್ಫುಲಿ ನಾವು ಅಟೆಂಡೆನ್ಸ್ ತೊಗೊಂಡು ಒಳಗಡೆ ಕರ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕು, ಅವ್ರು ದಿನಾನೂ ಶಾಲೆಗೆ ಬರೋ ರೀತಿ ನಾವು ಮಾಡಬೇಕು. ಸೊ ಆ ಉದ್ದೇಶನ ಟೀಚರ್ಸು ಇಟ್ಕೋಬೇಕು. ಸೊ ಆ ಉದ್ದೇಶ ಇಟ್ಕೊಂಡಾಗ ಬಯೋಮೆಟ್ರಿಕ್ ಸಿಸ್ಟಮ್ ಜೊತೆ ಅದೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಕೂಡ ಬೆಳೆಯುತ್ತೆ. ಯಾವಾಗ ಒಂದು ಎಮೋಷನಲ್ ಅವರಿಗೊಂದು ಮಾತು ಕೇಳಿದ್ರೆ ಜೊತೆ ಗುಣಮಟ್ಟದ ಬಗ್ಗೆ ಸಿಂಪಲ್ ಆಗಿ ನನ್ನ ಅಭಿಪ್ರಾಯ ಜೊತೆಗೆ ನಾವು ಏನು ಮಾಡ್ತಾ ಇದೀವಿ, ಸ್ಕಿಲ್ ಬಗ್ಗೆ ಮಾತಾಡಿದ್ರಿ. ಅದ್ಭುತವಾಗಿ ಇವತ್ತು ಎಲ್ಲ ಇದೆ, ಸ್ಕಿಲ್ಲೇ ಇಲ್ಲ, ಝೀರೋ. ಮಕ್ಕಳಲ್ಲಿ ಸ್ಕಿಲ್ಲು ಸತ್ತೋಗಿದೆ, ಕ್ರಿಟಿಕಲ್ಲು, ಲಾಜಿಕಲ್ಲು, ಅನಾಲಿಟಿಕಲ್ಲು ಸತ್ತೋಗಿದೆ. ಇದನ್ನ ನಾವು ಬರೀ ರೋಟ್ ಲರ್ನಿಂಗಲ್ಲಿ ಬಿಟ್ಬಿಟ್ಟಿದ್ದೀವಿ. ಇದನ್ನ ಸರಿಪಡಿಸ್ಬೇಕು ಅಂದರೆ ನಲಿಕಲಿ ಸತ್ತೋಗ್ಬೇಕು. ಯಾಕೆಂದರೆ ಮೊದಲ 8 ವರ್ಷ ಮಗು ಮೆದುಳಿನ ನರಮಂಡಲದ ಸಂಪೂರ್ಣವಾದ ವೈರಿಂಗ್ ಆಗುತ್ತೆ. ಇಟ್ಸ್ ಅ ಟೆಕ್ನಿಕಲ್ 85-90% 5 ವರ್ಷದೊಳಗೆ ಆಗೋಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಟೀಚರು ಒಂದು ರೂಮಲ್ಲಿ 3-4 ಕ್ಲಾಸ್ ಮಕ್ಕಳನ್ನ ಕೂರಿಸ್ಕೊಂಡು ಯಾವ ನ್ಯಾಯ ಕೊಡ್ತಾ ಇದ್ದೀವಿ ಸ್ವಾಮಿ? ಕೋಟಿಗಟ್ಟಲೆ ಮಕ್ಕಳಲ್ಲಿ 40-45 ಲಕ್ಷ ಮಕ್ಕಳಿಗೆ ಈ ಅನ್ಯಾಯ ಆಗ್ತಾ ಇದೆ ಇವತ್ತು. ಇದರಿಂದ ನಲಿಕಲಿ ದೊಡ್ಡ ಅದು ಒಂದು ಟೆಕ್ನಿಕಲಿ ಮಕ್ಕಳು ಸ್ಟ್ರಾಂಗ್ ಇದ್ದಾರೆ, ದಾರಿ ಸಿಗದೆ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇಲ್ಲ. ಎರಡನೇದು ಸ್ಕಿಲ್ ಯಾಕೆ ಬರ್ತಾ ಇಲ್ಲ ಅಂದರೆ ರೋಟ್ ಲರ್ನಿಂಗ್ ಬಿಟ್ಬಿಟ್ಟಿದ್ದೀವಿ. ಇವತ್ತು ನಾವು ಅದೇ ನಮ್ಮ ಕ್ಯಾಂಪ್ಸ್ ಅಸೋಸಿಯೇಷನ್ ಇಂದ ನಾನೇ ಒಂದು ಹೊಸ ಕೆರಿಕ್ಯುಲಮ್ ಡಿಸೈನ್ ಮಾಡಿದ್ದೀನಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಸಿಂಪಲ್ ಆಗಿ ಕೇವಲ 32 ಗಂಟೆ ಒಳಗೆ ಸ್ಕಿಲ್ಲನ್ನು ಕೊಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಕಾರ್ಪೆಂಟ್ರಿ, ಪ್ಲಂಬಿಂಗು. ಹಂಗಂತ ತಕ್ಷಣ ಪ್ರೊಫೆಷನರಿ ಅಲ್ಲ. ಒಂದು ಬಲ್ಬ್ ಹೋಗ್ಬಿಟ್ರೆ ಚೇಂಜ್ ಮಾಡೋಕ್ಕೆ ಇವತ್ತು ಗೊತ್ತಿಲ್ಲ, 150-200 ಖರ್ಚು ಮಾಡಿ ಅರ್ಬನ್ ಕ್ಲಾಪಿಂದ ತಂದು ಹಾಕ್ತಿದ್ವಿ. ಒಂದು ಫ್ಯೂಸ್ ಏನು ಅಂತ ಗೊತ್ತಿಲ್ಲ. ಈ ಮಕ್ಕಳಿಗೆ ಎಲ್ಲ ಗೊತ್ತು ಡಿಜಿಟಲ್ ಆಗಿ, ಆದರೆ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ. ಫೀಲ್ ಆ್ಯಂಡ್ ಲುಕ್ಕು ಈ ಥರ ಕೆರಿಕ್ಯುಲಮ್ ಮಾಡಿ ಅವ್ರಿಗೆ ಬಿಡ್ತಾ ಇದ್ದೀವಿ. ಆದರೆ NEP-ಯಲ್ಲಿ ಕೂಡ ಅದಿದೆ, ಸ್ಕಿಲ್ಲನ್ನು ಕಲಿಸ್ಬೇಕು ಅಂತ. ಮಕ್ಕಳಿಗೆ ಆಕ್ಯುಪೈ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ, ಇದು ಆಕ್ಯುಪೈ ಮಾಡಬೇಕಾಗಿರೋದು. ಮತ್ತು ಅವ್ರನ್ನ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತ. ಇಲ್ಲ, ಅವ್ರಿಗೆ ಸಂಪೂರ್ಣವಾದ ಹಕ್ಕೊಟ್ಟು ಅವರಿಗೆ ಸುಮ್ಮನೆ ಇರೋದಕ್ಕೆ ಬಿಟ್ಬಿಟ್ಟು
ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮೂಲ ಈ ಕತ್ರು ಏನು ಗೊತ್ತಾ, 1ನೇ ಕ್ಲಾಸಿಂದ 8ನೇ ಕ್ಲಾಸು ಫ್ರೀ ಪಾಸ್ ಇದೆಯಲ್ಲ, ಅಲ್ಲಿ ಮಕ್ಕಳಿಗೆ ಭಯ ಭೀತಿ ಇಲ್ಲ. ಕಲಿಬೇಕು ಅನ್ನೋದನ್ನು ಒಂದು ಬಿಟ್ಟು ಇನ್ನು ಎಲ್ಲ ಮಾಡೋದಕ್ಕೆ ರೆಡಿ ಇದ್ದಾರೆ. ಈ ಕಲಿಕೆ ಬದ್ಧತೆ ಬರ್ಬೇಕಾದ್ರೆ ಇವೆಲ್ಲವೂ ಒಂದೊಂದು ಮಾನದಂಡ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಮೊಬೈಲು ಏನಾಗಿದೆ, ಮುಂಚೆ ಎಲ್ಲ ಟಿ ವಿ ನೋಡ್ತಾರೆ ಅಂತ ಹೇಳ್ತಾ ಇದ್ರು, ಇವಾಗ ಮೊಬೈಲ್ ತುಂಬ ವೀಕ್ಷಿಸ್ತಾರೆ. ಏನಕ್ಕಂದರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅದು. ಮಕ್ಕಳು ಎಮೋಷನಲ್ ಆಗಿ ಎಲ್ಲರೂ ಫೋನಿಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಈಸಿಯಾಗಿ ಅವ್ರು ಯಾರು ಬುಕ್ಸಿಗೆ ಕನೆಕ್ಟ್ ಆಗಿಲ್ಲ. ಸೊ ನೀವು ಬುಕ್ಸಲ್ಲಿ ಓದ್ತಾ ಇದ್ರೆ ತಕ್ಷಣ ಅದಕ್ಕೆ ರಿಸಲ್ಟ್ ಸಿಗಲ್ಲ. ಅದೇ ಫೋನಲ್ಲಿ ಆಯಿತು ಅಂದರೆ ಅದಕ್ಕೆ ಗೇಮ್ ಪಾಯಿಂಟ್ ಅಥವಾ ಇನ್ನೇನೋ ಒಂದು ಸಿಗುತ್ತೆ. ಸೊ ಯಾವುದೇ ಇವಾಗ ಏನಂತಂದ್ರೆ ಸರ್, ಇವಾಗ ಇಂಗ್ಲಿಷ್ ಮೀಡಿಯಮು, ಕನ್ನಡ ಮೀಡಿಯಮು, CBSE, ICSE ಏನೂ ಇಲ್ಲ. ಎಲ್ಲಾನು ಒಂದು ಮೊಬೈಲ್ ಕೊಟ್ಬಿಟ್ರೆ ಮೊಬೈಲ್ ಎಲ್ಲರೂ ಆಲ್ಮೋಸ್ಟ್ ಮೊಬೈಲ್ ಸಿಂಗಾಪುರು, ದುಬೈಲೆಲ್ಲ ಇದೆ ಆಲ್ರೆಡಿ. ಅಲ್ಲಿ ಹೋಟ್ಲಲ್ಲಿ ಕುತ್ಕೊಂಡು ನಾನೇ ನೋಡಿದೆ, ಹೋಮ್ ವರ್ಕ್ ಮಾಡ್ತಾ ಇದ್ದಿದ್ದು ಕಾಫಿ ಶಾಪ್ ಅಲ್ಲಿ ಮಕ್ಕಳು. ಸರ್ ಇದೆ, ಬಟ್ ಅದರಲ್ಲಿ ಆ ಸಿಸ್ಟಮ್ಗಳಲ್ಲಿ ಬೇರೆ ಏನೇನಿದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ನಾವು ಹಂಗಂತ ಹೇಳ್ಬಿಟ್ಟು ಪೂರ್ತಿ ಅದರಲ್ಲಿ ತೊಡಗಿಸ್ಕೊಳಕ್ಕಾಗುತ್ತೆ. ಮಕ್ಕಳು ಯಾಕೆ ಇತ್ತೀಚೆಗೆ ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ? ಏನು ಕಾರಣ ಇರಬಹುದು? ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮ, ಆದರೆ ಪ್ರೈವೇಟಲ್ಲಿ ಇದೆ, ನಾವು ಎಲ್ಲದರಲ್ಲೂ ಇಲ್ಲ ಅಂತ ಇಲ್ಲ. ಪ್ರೈವೇಟ್ ಸತ್ಯ ಒಪ್ಕೊಂತೀನಿ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಅಂತ ಭೇದ ಭಾವ ಮಾಡಬೇಡಿ. ಫಲಿತಾಂಶದಲ್ಲಿ ನಾನು ಹೇಳ್ತಾ ಇರೋದು, ಫಲಿತಾಂಶ ಬೇರೆ ಇದೆ. ಎಫರ್ಟ್ಸ್, ಪೇರೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್, ಫಲಿತಾಂಶದಲ್ಲಿ ಅಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಹೇಗೆ ಏನು ಮಾಡಬೇಕು, ಎಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ? ಸರ್, ಗುಣಮಟ್ಟದ ಶಿಕ್ಷಣ ಕೊಡಿ, ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ. ಟೀಚರ್ಸ್ ಮಾಡೋದಕ್ಕೆ ಅಲ್ಲಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಮಕ್ಕಳು ಹಾಜರಾತಿ ಹೆಚ್ಚಾಗುತ್ತೆ. ಹಾಜರಾತಿ ಹೆಚ್ಚಾದರೆ ಗುಣಮಟ್ಟದ ಟೀಚರ್ಸ್ ಕೊಟ್ಟರೆ ಟೀಚಿಂಗು ಚೆನ್ನಾಗ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ಇಷ್ಟೇ. ಮತ್ತು ಮಕ್ಕಳಿಗೆ, ಪೇರೆಂಟ್ಸ್ಗೆ ಏನಿದೆ ಇವಾಗ ಮೊಬೈಲು, ಪೇರೆಂಟ್ಸು ಜವಾಬ್ದಾರರು ಅಂದರು, ಖಂಡಿತ ಪೇರೆಂಟ್ಸು ಜವಾಬ್ದಾರರೇ. ಆ ಪೇರೆಂಟ್ಸ್ಗೂ ಮೀಟಿಂಗ್ ಮಾಡಬೇಕು, ಮಕ್ಕಳು ಶಾಲೆಗೆ ಕರೆಕ್ಟಾಗಿ ಬರಲಿ ಅಂತ ಇದು ಮಾಡಿಕೊಂಡ್ರೆ ಏನು ಇವತ್ತು ನಾವು ಸೌತ್ ಕೇಂದ್ರದಲ್ಲಿ ಮಾತ್ರ ಯಾಕೆ ಯಾವಾಗಲೂ ಒಳ್ಳೆ ರಿಸಲ್ಟ್ ಬರ್ತದೆ, ನಾರ್ತ್ ಕೇಂದ್ರ ಯಾಕೆ ಆ ಥರ ನಾವು ಇದು ಮಾಡೋಕೆ ಹೋಗೋಕ್ಕಾಗಲ್ಲ. ನಾವು ಒಳ್ಳೆ ಶಿಕ್ಷಣ ಕೊಡಬೇಕು, ವ್ಯವಸ್ಥೆ ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು ಮಕ್ಕಳಿಗೆ. ಎಲ್ಲ ಮಕ್ಕಳು ಕಲಿತಾರೆ, ಅವಕಾಶ ಇಲ್ಲ. ಆವಾಗಲೇ ಹೇಳ್ತಾ ಇದ್ರು ಲೈವ್ಲಿಹುಡ್ಡು, ಸ್ಕಿಲ್ ಟ್ರೈನಿಂಗ್ ನಾವು ಕೊಡ್ತೀವಿ ಅಂತ. ಎಲ್ಲ ಮಕ್ಕಳು ಕಲಿತಾರೆ, ಆದರೆ ಅವಕಾಶ ಸಿಗ್ತಾ ಇಲ್ಲ ಬೇರೆ ಮಕ್ಕಳಿಗೆ. ಆ ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು ಕಿಡ್ಸ್ನ ಟೀಚರ್ಸ್, ಬಟ್ ಅದಕ್ಕೆ ಅವರಿಗೆ ಫಸ್ಟ್ ಅವ್ರಿಗೆ ಮೋಟಿವೇಶನ್ ಇರಬೇಕು ಸರ್. ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು, ವ್ಯವಸ್ಥೆ ಇರಬೇಕು. ಟೀಚರ್ಸ್ಗೆ ಸ್ಕೂಲೆಲ್ಲ ಮೋಟಿವೇಶನ್ ಇರುತ್ತೆ. 6 to 8 hours ಸ್ಕೂಲಲ್ಲಿ ಇರ್ತಾರೆ ಅಂದರೆ 25 to 30% ಆಫ್ ದ ಡೇ ಅವರು ಸ್ಕೂಲಲ್ಲಿ ಇರ್ತಾರೆ. ಇನ್ನು 70 to 75% ಮನೇಲಿ ಇರ್ತಾರೆ. ನಾವಿಲ್ಲಿ ಎಷ್ಟು ಮೋಟಿವೇಟ್ ಕೊಟ್ಟರು ಅಲ್ಲಿ ಹೋದ ತಕ್ಷಣ ಮಕ್ಕಳು ಅಪ್ಪ ಅಮ್ಮ ಏನು ಹೇಳ್ತಾರೋ ಅದಕ್ಕೆ ಇದಾಗಿ ಹೋಗ್ತಾರೆ. ಅದಕ್ಕೆ ಅವ್ರನ್ನ ಮಕ್ಕಳು ಅನ್ನೋದು ಆ ರೀತಿ ಅಲ್ಲ, ಬಟ್ ಸ್ಕೂಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತೆ ಸ್ಕೂಲಲ್ಲಿ ಮಕ್ಕಳಿಂದ ಅಂಡರ್ಸ್ಟ್ಯಾಂಡ್ ದಿಸ್. ದೇ ವಿಲ್ ಬಿ ಹಿಯರ್ ಇನ್ ದ ಸ್ಕೂಲ್ ಓನ್ಲಿ ಫಾರ್ 6 to 8 hours. ದಟ್ ಈಸ್ 25 to 30% ಆಫ್ ದ ಡೇ ಸ್ಕೂಲಲ್ಲಿ ಇರ್ತಾರೆ. ಇನ್ ಮಿಕ್ಕಿದೆಲ್ಲ ಟೈಮಲ್ಲಿ ನಿದ್ದೆ ಇರುತ್ತೆ ಮಕ್ಕಳಿಗೆ. ಆ ಟೈಮಲ್ಲಿ ನೋಡಿ ಅವ್ರು ಹೇಳೋ ಪಾಯಿಂಟ್ ಏನು ಅಂದ್ರೆ, ಆ ಟೈಮಲ್ಲಿ ಮಕ್ಕಳನ್ನ ಮೋಟಿವೇಶನ್ ಜಾಗದಲ್ಲಿ ಇವತ್ತು ಪಾಲಕತ್ವ ಏನಾಗಿ ಒಂದು ನಾವು ಇದನ್ನು ಒಪ್ಪಬೇಕು. ನಾವು ಸಂಸ್ಥೆಗಳು ನಡೆಸ್ತಾ ಇರೋದು, ನಮಗೆ ಪ್ರಾಕ್ಟಿಕಲ್ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ. ಪಾಲಕ ಪೋಷಕರ ಹತ್ರ ಅವ್ರಿಗೆ ಮೂಲವಾದದ್ದು ಕ್ವಾಲಿಟಿ ಟೈಮ್ ಇಲ್ಲ, ಮಕ್ಕಳ ಜೊತೆ ಸಂಬಂಧ ಇಲ್ಲ. ಆ ಮಕ್ಕಳು ಏನ್ ಮಾಡ್ತಾರೆ, ಅವರಿಗೆ ಸಮಾನರ ಹತ್ರ ಹಂಚ್ಕೊಂಡು ತಪ್ಪುದಾರಿಗೆ ಜಾಸ್ತಿ ಆಗ್ತಾ ಇದ್ದಾರೆ. ನೋಡಿ, ನಾವು ಯಾರು ಮರಿಬಾರ್ದು. ಈ ಬೆಂಗಳೂರಲ್ಲಿ 3 ವರ್ಷದಲ್ಲಿ 4,000 ಚಿಲ್ಲರೆ ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಅಕೌಂಟಬಲ್. ಕ್ಯಾನ್ ಯು ಇಮ್ಯಾಜಿನ್ ವೇರ್ ವಿ ಆರ್ ಗೋಯಿಂಗ್? ಬರೀ ಕ್ವಾಂಟಿಟಿ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ. ಇವಾಗ ಕ್ವಾಲಿಟಿ ಟೈಮ್, ಒಬ್ರು ಪೇರೆಂಟ್ 4 hours ಕೊಡಕ್ ಆಗ್ತಿದ್ರು 1 hour ಅವ್ರು ಕೊಡೋ ಟೈಮಲ್ಲೂ ನೀವ್ ಹೇಳಿ ಅರ್ಧ ಗಂಟೆ ಪಾಲಕ ಪೋಷಕರು ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇರೋದು ಇವತ್ತಿಲ್ಲ ಅಂತ ನಾನು 20 ನಿಮಿಷ ಇಲ್ಲ. ಆಮೇಲೆ ಫಿಸಿಕಲ್ ಪೇರೆಂಟ್ಸ್ ಮಕ್ಕಳು ಒಟ್ಟಿಗೆ ಮಾತಾಡಲ್ಲ. ದೈಹಿಕ ದಂಡನೆ 99.5% ಮಕ್ಕಳಲ್ಲಿ ದೈಹಿಕ ದಂಡನೆ. ಆಮೇಲೆ ದೈಹಿಕವಾಗಿ ಅವರು ಎಕ್ಸಾಸ್ಟ್ ಆಗ್ತಾ ಇರೋದೇ ಇಲ್ಲ. ಬೆಳಗ್ಗೆ ಎದ್ದು ಯಾವ ರೀತಿ ಅಂದರೆ ಅಪ್ಪ ಅಮ್ಮಂಗೆ ಚಳಿ ಆದರೆ ಮಕ್ಕಳಿಗೆ ಬೆಡ್ಶೀಟ್ ಹೊಚ್ಚಿ ಮಲಗಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಮಕ್ಕಳಿಗೆ ಯಾವಾಗ ವ್ಯಾಯಾಮ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ. ಅವ್ರಿಗೆ ಸಿಗ್ತಾ ಇರೋದು ಇದೊಂದೇ. ಏನಾಗ್ತಾ ಇದೆ, ಫೋಕಸ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ. ಆಮೇಲೆ ವಾಟ್ ನಾಟ್. ಆಮೇಲೆ ಇದು ಬುದ್ಧಿ ಕೊಡುತ್ತೆ, ಯೂನಿವರ್ಸಿಟಿನೇ ಕೈಯಲ್ಲಿದೆ. ನೀವು ಬಾಯಲ್ಲಿ ಕೇಳಿದ್ರೆ ಉತ್ತರ ಕೊಡೋ ಅಷ್ಟದು. ಮುಂದಿನ ದಿನಗಳಲ್ಲಿ ಬುಕ್ಸ್ ಬೇಕು, ಇನ್ನೊಂದು ಬೇಕು, ನಾಲೆಜ್ ಬೇಕಾಗಿಲ್ಲ. ಇವತ್ತು ಬೇಕಾಗಿರೋದು ನಾಲೆಜ್ ಅಲ್ವೇ ಅಲ್ಲ, ಸ್ಕಿಲ್ ಬೇಕು. ಸ್ಕಿಲ್ ಬೇಕಾದ್ರೆ ನಾವು ಇದನ್ನು ಯಾವ ರೀತಿ ಸಮಗ್ರವಾಗಿ ಉಪಯೋಗಿಸ್ಬೇಕು ಅನ್ನೋಂಥ ಜ್ಞಾನ ತುಂಬಬೇಕಾಗಿರೋ ಜವಾಬ್ದಾರಿ. ಇನ್ನೊಂದು ಪ್ರಶ್ನೆ, ಈಗ ಈ ನಿಯಮ ಏನಿದೆ ಅಲ್ಲ, ಈ ಫೆಷಿಯಲ್ ಅಟೆಂಡೆನ್ಸ್ ಅನ್ನುವಂಥ ನಿಯಮ, ಇದು ಶಿಕ್ಷಕರಿಗೆ ಒಳ್ಳೆಯದಾ ಕೆಟ್ಟದಾ?
ಶಿಕ್ಷಕರು ಪಂಕ್ಚುಯಲ್ ಆಗಿ ಬರೋ ಶಿಕ್ಷಕರಿಗೆ ಇದು ಒಳ್ಳೇದೇನೆ. ಸದ್ಯ ನೋಡಿದ್ಯಾ, ನಾನು ಕರೆಕ್ಟಾಗಿ ಬರ್ತಿದ್ದೆ, ಅವಳು ಕರೆಕ್ಟಾಗಿ ಬರ್ತಾ ಇಲ್ಲ, ಹೊಟ್ಟೆ ಹೊಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಬಟ್ ಲೇಟಾಗಿ ಬರೋ ಶಿಕ್ಷಕರು ಅವರೆಲ್ಲನೂ ಇವ್ರೇನಕ್ಕೆ ತಂದಿಟ್ರು ಇದನ್ನ ಅಂತ ಅನ್ಕೊಳ್ತಾರೆ. ಮಕ್ಕಳ ಸುರಕ್ಷತೆ ಬಂದಾಗ ಇನ್ಕ್ರೀಸ್ ಆಗುತ್ತೆ. ಅರ್ಧ ಗಂಟೆ ಲೇಟ್ ಆದ್ರೆ increase ಆಗುತ್ತೆ. 10 ನಿಮಿಷ ಲೇಟ್ ಆದ್ರು ಏನು ಬೇಕೋ ಆಗ್ಬೋದು. ಇವತ್ತು ಖಾಸಗಿ ಶಾಲೆಯಲ್ಲಿ ನಾವು 10 ನಿಮಿಷ ಲೇಟ್ ಆದರೆ ಅವ್ರಿಗೆ ಮಾನದಂಡ ಹಾಕ್ತೀವಿ. ಮತ್ತೆ ಮಕ್ಕಳ ಬಗ್ಗೆ ಏನಾರ ಆಯಿತು ಅಂದರೆ ಪೇರೆಂಟ್ಸ್ ಬಂದು ಹಾಕೊಂಡು, ಪಾಪ ಗೌರ್ಮೆಂಟ್ ಸ್ಕೂಲಲ್ಲಿ ವಾಯ್ಸ್ ಇಲ್ಲ ಅವರಿಗೆ, ಪೇರೆಂಟ್ಸ್ಗಳು ಬರೋದೂ ಇಲ್ಲ. ಮಕ್ಕಳು ಏನು ಹೊಡೆದಾಡ್ತಾರೆ ಬಡ್ದಾಡ್ತಾರೆ. ಆಮೇಲೆ ಇವತ್ತು ಅಗ್ರೆಸಿವ್ ಹೆಂಗಿದೆ ಅಂದರೆ, ನಾನೊಬ್ಬ ಸೈಕಾಲಜಿಕಲ್ ಆ್ಯಂಗಲಲ್ಲಿ ಹೇಳ್ತೀನಿ, ಇವತ್ತು ನೀನು ಅಂದರೆ ನೀನು ಅಂತಾರೆ. ಒಂದು ಪೆಟ್ ಸುಮ್ಮನೆ ಹಿಂಗೆ ಹೊಡೆದ್ರೆ ಅವ್ನು ಜೋರಾಗೆ ಹೊಡಿತಾನೆ, ಅವ್ನು ಹೊಡೆದ ನಾನು ಹೊಡೆದೆ. ಈ ರೀತಿಯಲ್ಲಿ LKG UKG ಮಕ್ಕಳ ಮನಸ್ಥಿತಿನ ಹಿಂಗಿದ್ದಾಗ ಅವರ ನಿಯಂತ್ರಣ ಎಷ್ಟು ಕಷ್ಟಕರ ಇದೆ. ಶಾಲೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇವಾಗ ಮಗು ಏನೋ ತಪ್ಪು ಮಾಡ್ತು ಅಂತ ಅಂದ್ಬಿಟ್ಟು ಮಗು ತಾಯಿನ ಕರ್ಕೊಂಡ್ ಬಾ ಅಂತಂದ್ರೆ, ತಾಯಿ ಬಂದ್ಬಿಟ್ಟು ನನ್ನ ಮಗು ಏನ್ ತಪ್ಪು ಮಾಡ್ತು ಅಂತ ಕೇಳಲ್ಲ, ಯಾರು ಟೀಚರು ಕರೀರಿ ಅಂತಾರೆ. ಟೀಚರ್ನ ಕರೆದ್ಮೇಲೆ ಯಾವಳು ನೀನು ನನ್ನ ಮಗು, ನೀನು ಕನ್ನಡನ ಇಂಗ್ಲೀಷ, ನೀನು ಇಂಗ್ಲೀಷಲ್ಲಿ ತಪ್ಪು ಮಾಡಿದ್ರೆ ನೀನೇನು ಕನ್ನಡ ಟೀಚರ್ ನೀ ಬೈತೀಯಾ ಅಂತಾರೆ. ಪೇರೆಂಟ್ಸ್ಗೆ ಅವ್ರದ್ದು ಮಕ್ಳಿಗೆ ತಪ್ಪಿದೆ ಅಂತಾನೆ ಅನ್ಸಲ್ಲ, ಎಲ್ಲಾನು ಸ್ಕೂಲ್ದು ಅಥವಾ ಟೀಚರ್ದೇ ತಪ್ಪು ಅಂತಾರೆ. ಈ ಒಂದು ವ್ಯವಸ್ಥೆ ಫಸ್ಟ್ ಏನು ಗೊತ್ತಲ್ಲ, ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ. ಪೇರೆಂಟ್ಗೆ ನೀವು ಯಾರಾದ್ರೂ ಶಿಕ್ಷಣ ಇದ್ರವ್ರು ಹೇಳ್ಬೇಕು, ಪೇರೆಂಟ್ಸ್ ನೀವು ಸರಿಗಿರಿ. ಈಗ ಖಾಸಗಿ ಶಾಲೆಯಲ್ಲಿ ಬರುವಂತ ರಿಸಲ್ಟ್ ಸರ್ಕಾರಿ ಶಾಲೆಯಲ್ಲಿ ಬರ್ತಾ ಇಲ್ಲ. ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ, ಆದ್ರೂ ಕೂಡ ಉತ್ತಮ ರಿಸಲ್ಟ್ ಬರ್ತಾ ಇಲ್ಲ. ಎಲ್ಲಿ ಎಚ್ಚೆತ್ಕೊಳ್ಬೇಕು? ನಾವು ಈಗಾಗಲೇ ಮಾತಾಡಿರೋ ಥರ ಈ ರಿಸಲ್ಟ್ ಅನ್ನೋದು ಏನಿದೆ, ಇದು 3 ಜನದ ಇಶ್ಯೂ ಇದೆ. ಏನದು? ಸ್ಟೂಡೆಂಟ್, ಟೀಚರ್ ಮತ್ತು ಪೇರೆಂಟ್ಸ್. 3 ಜನ ಯಾವಾಗ ಕೊಲಾಬರೇಟಿವ್ ಆಗಿ ವರ್ಕ್ ಮಾಡ್ತೀವಿ, ರಿಸಲ್ಟ್ಸ್ ಬಂದೇ ಬರುತ್ತೆ. ಬಿಕಾಸ್ ನೀವು ಎಲ್ಲಿಂದ ಎಲ್ಲಿಗಾರು ತಗೊಳ್ಳಿ, ಎಲ್ಲ ಮಕ್ಕಳು ಬುದ್ಧಿವಂತರೆ, ಯಾರೂ ದಡ್ರಿಲ್ಲ. ಬಟ್ ಆ ದಡ್ಡತನ ಇಲ್ಲದೆ ಇರೋ ಮಕ್ಕಳಲ್ಲಿ ಬುದ್ಧಿವಂತಿಕೆ ಇರೋದ್ರಿಂದ ಅವರನ್ನು ನಾವು ಹೇಗೆ ಡೆವಲಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಜೊತೆ ಪ್ರೈವೇಟ್ ಸ್ಕೂಲ್ಸು ತುಂಬಾ ವರ್ಕ್ ಮಾಡ್ತಾ ಇದೆ, ಅದರಿಂದ ಡೆವಲಪ್ ಆಗ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಆ ಮಕ್ಕಳಿಗೂ ಇಷ್ಟೇ ವ್ಯವಸ್ಥೆಗಳು ಕೊಟ್ಟಾಗ, ಇಷ್ಟೇ ಟ್ರೈನಿಂಗ್ಸ್ ಕೊಟ್ಟಾಗ ಖಂಡಿತ ಅಲ್ಲೂ ಆಗುತ್ತೆ. ಇವಾಗ ನೋಡಿ, ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಆಲ್ರೆಡಿ ಟೈಮ್ ಟೇಬಲ್ ಎಲ್ಲ ಔಟ್ ಆಗಿದೆ. ಸೊ ಇವಾಗ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಈಗ ಎಚ್ಚೆತ್ಕೊಂಡು ಭಾನುವಾರ ಕೂಡ ಪಾಠ, ಭಾನುವಾರ ಬೆಳಿಗ್ಗೆ 5:30ಗೆ ಹೋಗ್ತಾರೆ. ಇಲ್ಲ, ಅದು ಯಾವಾಗ ಇದೆ ಅಂತಂದ್ರೆ ಪೋರ್ಷನ್ಸ್ ಕಂಪ್ಲೀಟ್ ಆಗಿರಲ್ಲ. ಈಗ ನೋಡಿ, ಮೇಲಧಿಕಾರಿಗಳಿದಾರಲ್ಲಮ್ಮ, ಮೇಲಧಿಕಾರಿಗಳಿದಾರಲ್ಲ, ಈಗ ಹೋಯ್ತು ಆ ಕಾಲ 2 ವರ್ಷದಿಂದ. ಮನೆಗೆ ಹೋಗಿ ನೋಡ್ತಾರೆ, ಮೊದ್ಲಕ್ಕಿಂತ ಈಗ ತುಂಬಾ ರಿಫಾರ್ಮ್ ಆಗಿದೆ. ಈಗ SSLCಗೋಸ್ಕರ ಏನು ಶ್ರಮ ಆಗ್ತಾ ಇದೆ, ಈ ಕಲ್ಪೆ ಗುಣಮಟ್ಟ ಇದ್ದಿದ್ದಕ್ಕೋಸ್ಕರ ಈಗ ಏನಾಗ್ತಾ ಇದೆ, ನಮ್ಮ ಅಭಿಪ್ರಾಯದ ಪ್ರಕಾರ ಒಂದರಿಂದನೂ ಸರಿ ಹೋಗ್ಬೇಕು. ಜಾಸ್ತಿ ಇದೆ ಗೌರ್ಮೆಂಟ್ ಸ್ಕೂಲ್ಗಿಂತ ಪ್ರೈವೇಟ್ ಸ್ಕೂಲ್ ರಿಸಲ್ಟ್ ಜಾಸ್ತಿ ಇದೆ. ಕಾರಣ ಏನು ಅಂತ ಕೇಳುವಾಗ, ಅದಕ್ಕೆ ಕಾರಣ ನಾವು ಹುಡುಕುವಾಗ ಕಾರಣ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ಕೋಬೇಕು. ಮೂಲಭೂತ ಸೌಕರ್ಯಗಳು. ಅಬಕಾರಿ ಇಲಾಖೆಗೆ ಏನು ಟಾರ್ಗೆಟ್ ಕೊಡ್ತಾರಲ್ಲ, ಸರ್ಕಾರಿ ಶಾಲೆಗೆ ಇಂತ ಈ ವರ್ಷ ಇಂತ ರಿಸಲ್ಟ್ ಟಾರ್ಗೆಟ್ ಇದೆ, ತಾನಾಗಿ ರಿಸಲ್ಟ್. ಈಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಫೇಶಿಯಲ್ ಅಟೆಂಡೆನ್ಸ್ ಏನಿದೆಯಲ್ಲ, ಇದನ್ನ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಒಳ್ಳೆಯದೇ, ಬಟ್ ಶಿಕ್ಷಣಕ್ಕೆ ಒಳ್ಳೆಯದಾಗಬೇಕು, ಆಮೇಲೆ ಉತ್ತಮ ರಿಸಲ್ಟ್ ಬರಬೇಕು. ಸೊ ಇದರಿಂದ ಅಟೆಂಡೆನ್ಸ್ ಜಾಸ್ತಿ ಬರುತ್ತೆ, ಗುಣಮಟ್ಟದ ಶಿಕ್ಷಣ ಆಗುತ್ತೆ ಅಂತ ಹೇಳಾಗ್ತದೆ, ಖಂಡಿತವಾಗಿಯೂ ಕೂಡ ಆಗುತ್ತೆ. ಅದರ ಜೊತೆಗೆ ಅನಾನುಕೂಲವೂ ಕೂಡ ಇದೆ, ಅದರ ಕಡೆಯೂ ಕೂಡ ಗಮನ ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಇರುವಂಥ ಶಾಲೆಗಳನ್ನು ಮುಚ್ಚಾಕ್ಲಾಗ್ತಾ ಇದೆ. ಸೊ ಮುಚ್ಚೋದಕ್ಕಿಂತ ಅಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ಕರೆತರಬೇಕು, ಆಮೇಲೆ ಈಗಿನ ತಂತ್ರಜ್ಞಾನ ಯುಗದಲ್ಲಿ ಯಾವ ರೀತಿಯಾಗಿ ಸ್ಕಿಲ್ ಇರಬೇಕು ಅಂತ ಶಿಕ್ಷಕರ ನೇಮಕ ಮೊದಲು ಆಗಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.